ನಮಸ್ಕಾರ ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಸರ್ಕಾರಿ ಅನುದಾನದಲ್ಲಿ ನಿರ್ಮಿಸಿದ್ದ ಕಾಂಕ್ರೀಟ್ ರಸ್ತೆ ಅಗೆದು ಹಾನಿಗೊಳಿಸಿರುವ ಆರೋಪ. ಹಾಸನ ತಾಲೂಕಿನ ಬುಸ್ತಿನಹಳ್ಳಿ ಗ್ರಾಮದಲ್ಲಿ ಸುಮಾರು 100 ಅಡಿ ರಸ್ತೆ ಹಾನಿ. ಸರ್ಕಾರಿ ಆಸ್ತಿಗೆ ಹಾನಿ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ. ಹಾನಿಗೊಳಗಾದ ರಸ್ತೆಯನ್ನ ಕೂಡಲೇ ಪುನರ್ ನಿರ್ಮಿಸಲು ಜಿಲ್ಲಾಡಳಿತಕ್ಕೆ ಮನವಿ. ಫುಟ್ಪಾತ್ ಒತ್ತುವರಿ ತೆರವಿನಲ್ಲಿ ತಾರತಮ್ಯ ಆರೋಪ. ಬಡ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಒತ್ತಾಯ. ಶಾಸಕ ಸ್ವರೂಪ್ ಪ್ರಕಾಶ್ ಗಮನ ಹರಿಸುವಂತೆ ಮನವಿ. ಜಿಲ್ಲಾಧಿಕಾರಿ ವಿರುದ್ಧದ ಭಾಷೆ ಖಂಡನೀಯ. ದಲಿತ ಬಹುಜನ ಸಂಘಟನೆಗಳ ಆಕ್ರೋಶ. ಅಧಿಕಾರಿಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ ಸಹಿಸುವುದಿಲ್ಲ. ಶಾಸಕ ಎಚ್.ಡಿ. ರೇವಣ್ಣ ಬಂಧನಕ್ಕೆ ಆಗ್ರಹ. ಸರ್ಕಾರಿ ಅನುದಾನದಡಿ ನಿರ್ಮಿಸಲಾಗಿದ್ದ ಕಾಂಕ್ರೀಟ್ ರಸ್ತೆಯನ್ನ ಅಗೆದು ಹಾನಿಗೊಳಿಸಿರುವ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರಸ್ತೆಯನ್ನ ಪುನರ್ ನಿರ್ಮಿಸಬೇಕು ಎಂದು ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಬುಸ್ತೇನಹಳ್ಳಿ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಗ್ರಾಮದ ನಾಗಣ್ಣಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಸ್ಥಳೀಯ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಡಿ ಬುಸ್ತೇನಹಳ್ಳಿ ಗ್ರಾಮದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿತ್ತು. ಈ ಪೈಕಿ ಗ್ರಾಮದ ಶಿವಕುಮಾರ್ ಬಿಎನ್ ಅವರು ಸುಮಾರು 100 ಅಡಿ ರಸ್ತೆಯನ್ನು ಹಾಕಿದ್ದು ಕಿತ್ತು ಹಾಕಿ ಹಾನಿಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಈ ರಸ್ತೆಯನ್ನ ಗ್ರಾಮಸ್ಥರು ಹಲವಾರು ದಶಕಗಳಿಂದ ಸಂಚಾರಕ್ಕಾಗಿ ಬಳಸುತ್ತಿದ್ದು, ಈ ಹಿಂದೆ ಇದೇ ರಸ್ತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಡಿ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆದಿತ್ತು. ಪ್ರಸ್ತುತ ಗ್ರಾಮಸ್ಥರ ಸಹಮತಿಯೊಂದಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿತ್ತು ಎಂದು ತಿಳಿಸಿದರು. ಆರಂಭದಲ್ಲಿ ರಸ್ತೆ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ ಶಿವಕುಮಾರ್ ಅವರು ನಂತರದಲ್ಲಿ ಸರ್ಕಾರಿ ಹಣದಿಂದ ನಿರ್ಮಿಸಲಾದ ರಸ್ತೆಯನ್ನ ಕಿತ್ತು ಹಾನಿಗೊಳಿಸಿರುವುದು ಗ್ರಾಮಸ್ಥರ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟು ಮಾಡಿದೆ ಎಂದು ಆರೋಪಿಸಿದರು. ಗ್ರಾಮದಲ್ಲಿ ಈ ಹಿಂದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ, ಜಿಲ್ಲಾ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗ ರೋಡ್ ಕಿತ್ತಾಕಿದಾರಲ್ಲ, ಡೆಮಾಲಿಷ್ ಮಾಡಿದಾರಲ್ಲ, ಅವರೇ ಉದ್ಯೋಗ ಖಾತ್ರಿಯಲ್ಲಿ 15 ಇಯರ್ಸ್ ಬ್ಯಾಕು ಮಾಡಿಸಿದ್ರು. ಆದರೆ ಉದ್ದೇಶಪೂರ್ವಕವಾಗಿ ಈ ರೋಡ್ ಈ ಜಾಗದಲ್ಲಿ ಕಿತ್ತಾಕಿದ್ದಾರೆ. ಅವರು ಹಣಬಲ ತೋಲ್ಬಲ ಎಲ್ಲದರಲ್ಲೂ ಅತಿಯಾಗಿ ಮುಂದಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಬೇಡ್ಕೊಳ್ತಾ ಇದ್ದೀವಿ. ಸಮಸ್ಯೆ ಈಗ 15 ಡೇಸ್ತು. ಈ ಹಿಂದೆ ಅದು ರೋಡ್ ಮಾಡಿಸಿದ್ದು ಅವರೇ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಆಕ್ಷನ್ ಪ್ಲಾನ್ ಮಾಡಿ, ಆಕ್ಷನ್ ಪ್ಲಾನಲ್ಲಿ ವರ್ಕ್ ಸೇರಿಸಿ ಅವರೇ ಕ್ರಮ ಕೈಗೊಂಡು ಅವರೇ ಮಾಡಿದರು. ಅವ್ರು ಮಾಡ್ಬೇಕಾದ್ರೆ ಇವ್ರು ಯಾರು ಅಡತಡೆ ಮಾಡಲಿಲ್ಲ. ತಿರುಗಡೆ ಜನ ಎಲ್ಲ ಸಹಕರಿಸ್ತೀವಿ ಅಂತ ಸಹಕರಿಸಿದ್ರು. ಈಗ ತಿರುಗಡೆ ಅವ್ರಿಗೆ ಉದ್ದೇಶಪೂರ್ವಕವಾಗಿ ಜನಬಲ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ರೋಡ್ ಆಗಬೇಕು, ಕಿತ್ತೋಗಿ ರೋಡ್ ಸರಿಪಡಿಸ್ಕೊಡ್ಬೇಕು. ಸರ್ಕಾರದ ದುಡ್ಡು ಪೋಲ್ ಆಗ್ತಾ ಇದ್ದಾರೆ ಸ್ವಾಮಿ. ಅವರು ದುಡ್ಡು ಖರ್ಚು ಮಾಡಿದ್ದಾರೆ ಸರ್ಕಾರದ ದುಡ್ಡು. ಈಗ ಅವ್ರ ಮನೆ ಈಗ ಆ ಮನುಷ್ಯನ ದುಡ್ಡು ಅಲ್ಲ, ನಮ್ಮ ದುಡ್ಡು ಅಲ್ಲ, ಸರ್ಕಾರದ ದುಡ್ಡು ಹಾಳಾಗಿ ಹೋಗ್ತಾ ಇದೆಯಲ್ಲ, ಅದು ತಿನ್ನೋದು ತೊಂದರೆ ಆಗಿದೆಯಲ್ಲ. ಈಜಿ ಬರೋಕ್ಕಾಗಲ್ಲ. ತೆಗೆದುಬಿಟ್ಟು ಕಿತ್ಕೊ ಬಾಗ್ಲತ್ತಕ್ಕೆಲ್ಲ ಹೊರಸಿಟ್ಟಿದ್ದಾರೆ. ಅದು ತೆರವುಗೊಳಿಸ್ಬೇಕು ಮತ್ತು ಕಾಮಗಾರಿ ಮುಂದುವರಿಸ್ಕೊಡ್ಬೇಕು. ಇದೇ ವೇಳೆ ಗ್ರಾಮದ ಸುಬ್ಬೇಗೌಡ, ನಾರಾಯಣ, ಜಗದೀಶ್, ಸತೀಶ್, ಹೊನ್ನೇಗೌಡ, ಮೋಹನ್, ಲಕ್ಷ್ಮಮ್ಮ ಸೇರಿದಂತೆ ಇತರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಾಸನ ನಗರದ ಸ್ವಚ್ಛತಾ ಅಭಿಯಾನ ಹಾಗೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಸ್ವಾಗತಿಸುವುದಾಗಿ ಜಿಲ್ಲಾ ಅಧ್ಯಕ್ಷ ಹರೀಶ್ ಗೌಡ ತಿಳಿಸಿದ್ದು, ಆದರೆ ಫುಟ್ಪಾತ್ ಒತ್ತುವರಿ ತೆರವು ವಿಚಾರದಲ್ಲಿ ಅಧಿಕಾರಿಗಳು ತಾರತಮ್ಯ ನೀತಿ ಅನುಸರಿಸುತ್ತಿರುವುದು ಖಂಡನೀಯ ಎಂದು ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ನಡೆಯುತ್ತಿರುವ ಕ್ಲೀನಿಂಗ್ ಕಾರ್ಯಕ್ರಮ ಹಾಗೂ ಫುಟ್ಪಾತ್ಗಳಲ್ಲಿ ಅಂಗಡಿ ಹಾಕಿಕೊಂಡಿರುವವನ್ನ ತೆರವುಗೊಳಿಸುವ ಕಾರ್ಯಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಂಗಡಿ ಮಾಲೀಕರು ಕೂಡ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು. ಆದರೆ ಕೆಲವರಿಗೆ ಮಾತ್ರ ವಿನಾಯಿತಿ ನೀಡಿ ಇನ್ನು ಕೆಲವರ ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವುದು ತಾರತಮ್ಯದಿಂದ ಕೂಡಿದೆ ಎಂದು ಆರೋಪಿಸಿರುವ ಅವರು ಎಲ್ಲರಿಗೂ ಒಂದೇ ರೀತಿಯ ನಿಯಮ ಅನ್ವಯಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ರಸ್ತೆಯಲ್ಲಿ ಆಟೋ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಅವಕಾಶ ನೀಡಲಾಗುತ್ತಿದೆ. ರಸ್ತೆ ಬದಿಯಲ್ಲಿ ಡೈರಿ ಸೇರಿದಂತೆ ವಿವಿಧ ವ್ಯಾಪಾರ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸುವಾಗ ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಬಡವರ ಅಂಗಡಿಗಳನ್ನು ಮಾತ್ರ ಏಕಾಏಕಿ ತೆರವುಗೊಳಿಸಿರುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸಿದ್ದಾರೆ. ಈಗ ಒಂದು ಕೆಲಸ ಮಾಡಿ, ಈಗ ನಮ್ಮ ತೆಗೆಸಿರೋ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ನಮ್ಗೆ ಬೇಜಾರಿಲ್ಲಪ್ಪ, ನಿಮ್ಮ ಫೆಸಿಲಿಟಿ ಏನಾಯ್ತು ಮಾಡ್ತೀರಿ ನೀವು, ಬಟ್ ನಾವೇನು ಮಾಡೋದು? ಈಗ
ನೀವು ತೆಗೀರಿ ಏನೋ ಪರ್ಮಿಷನ್ ಅಂತ ಕಮಿಷನ್ ಕೈಲಿ ಹೇಳ್ಸಿ. ಹಂಗಾರೆ ಇಡೀ ಆಸ್ತಕ್ಕೆ ಒಂದು ಆಗ್ಬೇಕಲ್ಲ ನ್ಯಾಯ, ನಮ್ಗೊಂದು ನ್ಯಾಯ ಯಾಕೆ? ನಮ್ಗೆ ಎಲ್ಲಿ ಹೇಳಿರ್ತಾರೆ ಅಲ್ಲಿ. ಹಂಗಾರೆ ಆಸ್ತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರು, ಆಸ್ತಕ್ಕೆ ಒಂದು ನ್ಯಾಯ ಏನೋ, ಇಲ್ಲ ಈ ರೋಡ್ಗೆ ಒಂದು ನ್ಯಾಯ ಏನೋ? ಎಲ್ಲ ಕಡೆನೂ ನ್ಯಾಯ ಒಂದು ಕ್ಲೋಸ್ ಮಾಡ್ತೀನಿ, ಎಲ್ಲ ಕ್ಲೋಸ್ ಮಾಡ್ತೀನಿ. ನಮಗೆ ಇರೋ ಅಂಶ ನಮ್ಗೆ ಎಲ್ಲಿ ಸಂಬಂಧಪಡುತ್ತೆ ಅಲ್ಲಿ ಮಾತಾಡ್ತೀವಿ. ಮಿಕ್ಕಿದ್ದೇನೆ ಎಲ್ಲಿ ಬೇಕಾದ್ರೂ ಹಾಕೋಬಹುದು. ನೀನು ಎಲ್ಲ ಕೇಳ್ತಾರೆ ನಮ್ಗೆ ಸಂಬಂಧಪಡುತ್ತೆ ಎಲ್ಲಿ. ಈಗ ನಾವು ಪ್ರೆಸೆಂಟ್ ತೆಗಿಯಲ್ಲ, ಏನ್ ಮಾಡ್ತೀರಾ? ನಾವು ತೆಗಿಸ್ತೀವಿ. ಹೆಂಗ್ ತೆಗಿಸ್ತೀರಾ? ನಾವು ತೆಗಿಯಲ್ಲ. ಆಯ್ತು, ನಾವು ತೆಗಿಸ್ತೀವಿ. ಈಗ ಅಲ್ಲ ಕೇಳೋಣ, ಸುಪ್ರೀಂ ಕೋರ್ಟ್ ಆರ್ಡರ್ ಒಂದು ಇಡೀ ಹಾಸನಗೊಂದೇ ನಮ್ಗೊಂದೇ ಯಾಕೆ? ನೀನು ಅಲ್ಲೋಗಿ ಕೇಳೋದು. ಅಲ್ಲ ನೀವು ಈಗ ತೆಗ್ಸಕ್ ಬಂದು ನೀವು ಕೇಳಿ, ನೀವು ಸಾಹೇಬ್ರ ಫೋನ್ ಮಾಡಿ ಮಾತಾಡಿ, ಹೇಳಿ ಸಾಹೇಬ್ರಿಗೆ ಹೇಳಿ. ಯಾರು? ನಾವು ತೆಗಿಯಲ್ಲ ಕಣ, ಗಾಡಿ ತೆಗಿಯಲ್ಲ, ತೆಗಿಯಲ್ಲ. ಲಾಸ್ಟ್ ವಿಷಯ ಕೊಡೋದ ಅಲ್ಲಿ, ಹಾಸನದಲ್ಲಿ ವಿಷಯ ಕೊಡೋದ ಅಲ್ಲಿ, ಹಾಸನಕ್ಕೆ ಒಂದು ನ್ಯಾಯ. ಎಲ್ಲ ರೋಡ ಗಾಡಿ ಹಾಕೊಂಡವ್ರೆ. ಇದು ಹಾಸನ ಇದ್ರಲ್ಲಿ ಹಾಸ್ಪಿಟಲ್ ರೋಡ್ ಯಾಕೆ ಒಂದು ನ್ಯಾಯ? ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ಲರೂ ಮಾಡ್ಬೇಕು. ಕಮಿಷನರ್ ದಯಮಾಡಿ ಕೈ ಮುಗಿದು ಹೇಳ್ತೀನಿ, ದಯಮಾಡಿ ಎಲ್ರಿಗೂ ಒಂದೇ ನ್ಯಾಯ. ಇಡೀ ಹಾಸನ ಗಾಡಿ ಹಾಕೊಂಡವ್ರೆ, ಈ ಎರಡು ರೋಡ್ ಮಾತ್ರ ಗಾಡಿ ಹಾಕಿಲ್ಲ. ಯಾಕೆ ಹೇಳಿ, ನೀವು ಮಾತಾಡಿ. ಯಾಕೆ ಗಾಡಿ ಎತ್ಬೇಡಿ, ದಯಮಾಡಿ ಯಾರು ಗಾಡಿ ಎತ್ಬೇಡಿ. ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನ ನ್ಯಾಯ ಒದಗಿಸಬೇಕು ಹಾಗೂ ಜೀವನೋಪಾಯ ಕಳೆದುಕೊಳ್ಳುವ ಬಡ ವ್ಯಾಪಾರಿಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಹರೀಶ್ ಗೌಡ ಆಗ್ರಹಿಸಿದ್ದಾರೆ. ಇವತ್ತು ಏನು ಹಾಸನ ಜಿಲ್ಲೆಯಲ್ಲಿ ಕ್ಲೀನಿಂಗ್ ಕಾರ್ಯಕ್ರಮ ಮಾಡ್ತಿದ್ದಾರೆ, ಫುಟ್ಪಾತಲ್ಲಿ ಏನು ಅಂಗಡಿ ಹಾಕ್ಯಂದಿದ್ದಾರೆ ಅವುಗಳನ್ನೆಲ್ಲ ತೆರವುಗೊಳಿಸೋ ಅಂಥ ಕಾರ್ಯಕ್ರಮನ ಇವ್ರು ಮಾಡ್ತಾಯಿದ್ದಾರೆ. ಮಾಡಲಿ, ಅದನ್ನು ನಮಗೆ ಸಂತೋಷ ಇದೆ, ನಾವು ಅದನ್ನು ಒಪ್ಕೋತೀವಿ, ಇಲ್ಲ ಅಂತ ಹೇಳಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ನಮ್ಮ ಅಂಗಡಿ ಮಾಲೀಕರುಗಳು ಅವರು ಪಾಪ ಸ್ಪಂದಿಸ್ತಾರೆ. ನಾನು ಹೇಳೋದು ನಿಮಗಿಷ್ಟೇ, ನೀವು ತೆಗ್ಸಿದ್ದೀರಲ್ವ ಸ್ವಾಮಿ, ನೀವು ತೆಗ್ಸೋದಾದರೆ ಎಲ್ಲರನ್ನೂ ತೆಗ್ಸಿ, ಎಲ್ಲೆಲ್ಲಿ ತೆಗಿಸ್ಬೇಕು ಅಂತಿದ್ರೆ ಪ್ರತಿಯೊಂದಲ್ಲೂ ತೆಗ್ಸಿ. ಈಗೇನು ಫುಡ್ ಕೌಂಟ್ರುಗಳು ಮಾಡಿದ್ರಲ್ವಾ, ಕೊಡಿ, ಅಲ್ಲಿ ಮಾಡಿ ಕೇಳಲಿ, ಅವರು ಮಾಡಿ ಬೇಡ ಅಂತ ನಾನು ಹೇಳ್ತಿಲ್ಲ. ನೀವು ಒಂದು ಆಟೋ ಸ್ಟ್ಯಾಂಡ್ ಮಾಡ್ತೀರಾ MLA ಅವರು, ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಒಂದು ಆಟೋ ಸ್ಟ್ಯಾಂಡ್ ಮಾಡ್ತಿದ್ರಲ್ಲ, ಮೇಯ್ನ್ ರೋಡಿಗೆ ಮಾಡ್ತಿದ್ರಲ್ಲ, ಇದು MLA ಅವರೇ ಮಾಡಿಕೊಡ್ತಾ ಇರೋದಂತಿದು. ಹಂಗಾರೆ MLA ಅವ್ರಿಗೆ ಇದು ಗೊತ್ತಿಲ್ವಾ? ನಾವು ಆಟೋ ಸ್ಟ್ಯಾಂಡ್ ಇಲ್ಲಿ ಮಾಡಬೇಕು ಬೇಡ ಅನ್ನೋದು MLA ಅವ್ರಿಗೆ ಹಂಗಾರೆ ಇದು ಮನವರಿಕೆ ಆಗಿಲ್ವಾ? ರೋಡ್ ಮುಂದೆ ಮಾಡ್ತಾಯಿದ್ದೀವಿ, ಡೈರಿ ಇದೆ, ರೋಡಿಗೆಲ್ಲ ಡೈರಿ ಕೊಡ್ಕೋತಾರೆ. ಡೈರಿ ಅವ್ರಿಗೆ ಇಷ್ಟ ಬಂದವ್ರಿಗೆ ಮಾಡ್ಕೋಬೋದು ಸರ್. ಅವರು ಇದು ಫುಟ್ಪಾತ್ ಜಾಗದಲ್ಲಿ ಇರೋದು. ಈಗ ಅವ್ರಿಗೆ ಯಾರು ಬೇಕು ಅವ್ರನ್ನ ಬಿಡ್ಕೊತಾವ್ರೆ, ಬಾಕಿಯವರೆಲ್ಲನೂ ತೆರವುಗೊಳಿಸ್ತಾವ್ರೆ. ಈಗ ಹಂಗೆ ಅಂದರೆ ಬೀದಿಲಿ ಇರೋರನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅವರಿಗೆ. ಈ ಫುಟ್ಪಾತಲ್ಲಿ ಅಂಗಡಿ ಹಾಕಿದ್ದಾರೆ, ಇವ್ರು ಒಂದು ದಿವಸಕ್ಕೆ ಅವತ್ತಿನ ಅನ್ನ ತಿನ್ನಬೇಕು ಇಲ್ವ? ಅವ್ರಿಗೆ ಎಲ್ಲರೂ ಒಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ, ನಾವು ಕೇಳ್ತಿರೋದು. ಕಮಿಷನರ್ ಕೇಳಿದರೆ ನಮಗೆ ಗೊತ್ತಿಲ್ಲ ಸರ್, ಅದು MLA ಬಿಟ್ಟಿದ್ದು ಅಂತಾರೆ. ಈಗ MLA ಬಿಟ್ಟಿದ್ದು ಅಂದಮೇಲೆ ನೀವು ಕಮಿಷನರ್ ಇರ್ಬೋದು, ಇವರು DH ಇರ್ಬೋದು, ಆಸ್ಪತ್ರೆಯ ಅವ್ರೇನು ಮಾಡ್ತಾವ್ರೆ? ದನ ಕಾಯ್ತಾವ್ರ DH ಡೈರೆಕ್ಟರ್ಗಳು ಇರ್ಬೋದು, DH ಇವರೆಲ್ಲ ದನ ಕಾಯ್ತಾವ್ರ ಇಲ್ಲಿ ಆಸ್ಪತ್ರೆಯಲ್ಲಿ. ನಮ್ಮ ಆಸ್ಪತ್ರೆ ಮುಂದೆ ಈ ಥರ ಆಗ್ತಾಯಿದೆಯಲ್ಲ, ಅದು ಕೊಡಂಗಿಲ್ಲ ಅಂತ ಅವರಿಗೆ ಅಬ್ಜೆಕ್ಷನ್ ಮಾಡೋದು ಗೊತ್ತಿಲ್ವಾ? ನಾವು ಹೇಳೋದು, ನಿಮ್ಮ ಕೈಲಿ ಆ ಯೋಗ್ಯತೆ ಇಲ್ಲ ಅಂದರೆ ಆಸ್ಪತ್ರೆ ಹೊರಗಡೆ ಬನ್ನಿ. ಈಗ ಸಚಿವರಿಗೂ ಎಲ್ಲ ಗೊತ್ತಿದೆ, ಸಂಸದರಿಗೂ ಗೊತ್ತಿದೆ, ಪ್ರತಿಯೊಬ್ಬರ ತಕ್ಕೂ ಇವ್ರು ಹೋಗಿದ್ದಾರೆ. ಎಲ್ಲ ಹೋದ್ರೂ ನಾವು ಹೇಳ್ತೀವಿ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಈಗ ಪ್ರೀತಮ್ ಗೌಡರು ಸಹ ಬಂದು ಹೋದ್ರು ಪಾಪ. ಈಗ ಅವರು ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅಂತ ಹೇಳಿದರೆ, ಸರಿ ಆಯ್ತು ಅವ್ರು ಮಾತಾಡ್ತಿಲ್ಲ ಅಂತ ನಾವು ಹೇಳೋದಿಲ್ಲ. MLA ಅವ್ರು, ನೀವು MLA ಇದ್ದೀರಿ, ಈಗ ಇನ್ಕ್ಲೂಡ್ ಇದ್ದೀರಿ, ನೀವು ಯಾಕೆ ಸ್ವಾಮಿ ಅದು ಒಬ್ರಿಗೊಂದೊಬ್ರು ತಾರತಮ್ಯ ಮಾಡ್ತಾಯಿದ್ದೀರಿ? ಆಟೋ ಸ್ಟ್ಯಾಂಡ್ ಮಾಡಿಕೊಡ್ತಾ ಅದು ಎದುರುಗಡೆ ಮಾಡ್ಕೊಡಿ ಫುಟ್ಕೊಂಡ್ರು. ಪಾಲಿಕೆಯವರು ಬಂದಿದ್ರು, ಅವರು ಅಂಗಡಿ ತೆರವುಗೊಳಿಸೋಕೆ ಅಂತ ಬಂದಿದ್ರು, ಅವ್ರ ಕೆಲಸ ಅವ್ರು ಮಾಡಿ ಹೋಗಿದ್ದಾರೆ. ನಾವು ಹೇಳೋದು, ನೀವು MLA ಅವ್ರು ಎಲ್ಲರಿಗೂ ಮಾಡಿಕೊಡ್ತಿದ್ರಿ, ಎಲ್ಲನೂ ತೆಗಿಬೇಕು ಅವರು. ಈಗ ನಾವು ಬೀದಿ ಬದಿ ವ್ಯಾಪಾರಗಳು 2 ತಿಂಗಳಾಯ್ತು ತೆಗ್ಸಿ ಆಲ್ಮೋಸ್ಟ್ ಅಲ್ಲು. ನಾವು ಇಲ್ಲಿ ನೈಟ್ ಕ್ಯಾಂಟೀನ್ ಹಾಕ್ತೀವಿ, ಒಳ್ಳೆ ಫುಡ್ 20 ರೂಪಾಯಿಗೆ 2 ಇಡ್ಲಿ ಬಿಸಿನೀರು ಕಮ್ಮಿ ಬಜೆಟಲ್ಲಿ ಕೊಡ್ತೀವಿ. ಇಲ್ಲಿ ಬರೋಂತಕ್ಕಂಥವ್ರು ಯಾರು ಹೈಟೆಕಲ್ಲಿ ಯಾರೂ ಬರೋಲ್ಲ. ಹಾಸ್ಪಿಟ್ಲಲ್ಲೆಲ್ಲ ಹಳ್ಳಿ ರೈತರು ಬರೋದು ಮಾಡಿಕೊಡ್ತಾ ಕಮ್ಮಿ ಬಜೆಟಲ್ಲಿ ಕೊಡ್ತೀವಿ ಊಟನ. ಇದೇನಾಗಿದೆ ಅಂದರೆ ನಮ್ಮನ್ನ ಇಲ್ಲಿ ಹಾಕಕ್ಕೆ ಬಿಡ್ತಾಯಿಲ್ಲ. ಬೇಡ ಬಿಡಿ, ನಾವು ಹಾಕೋದ ಮುನ್ಸಿಪಾಲ್ಟಿಯವ್ರು ಬಿಡ್ತಾಯಿಲ್ಲ. ಬೇಡ ಬಿಡಿ, ನಾವೇನು ಹೇಳ್ತಿರೋದು, ಬೇಡಕ್ಕಾರೆ ಬೇಡ ಕಬಡ್ಡಿ. ಸುಪ್ರೀಂ ಕೋರ್ಟ್ ಏನಿದೆ ಗೈಡ್ಲೈನ್ಸನ್ನು ಇಡೀ ಹಾಸನ ಕ್ಲೋಸ್ ಮಾಡಿಸಿ, ನಮಗೇನು ಬೇಜಾರಿಲ್ಲ. ಒಬ್ರಿಗೊಂಥರ ಮಾಡೋದು, ಒಬ್ರಿಗೊಂಥರ ಮಾಡಿದ್ರೆ ಆದರೆ ನಾವು MLA ಮೀಟ್ ಮಾಡಿದ್ವಿ, MP ಮೀಟ್ ಮಾಡೋದು, DC ಅವ್ರ ಹತ್ರ ರಾತ್ರಿ 10 ಮೀಟ್ ಮಾಡಿದ್ವಿ. ಕಮಿಷನರ್ ತಕ್ಕ ಹೋದರೆ MLA ತಕ್ಕ ಹೋಗಿದ್ರೆ, MLA ತಕ್ಕ ಹೋದರೆ DC ತಕ್ಕ ಬನ್ನಿ ಅಂತಾರೆ. ಎಲ್ಲರೂ ಮೀಟ್ ಮಾಡಿದ್ವಿ. ಬಟ್ ಎಲ್ಲೂ ನಮಗೆ ಸ್ಪಂದನ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ. ಏನು ಮಾಡ್ತಾರೆ, ಇವತ್ತು ಬರ್ತಾರೆ, ಒಂದು 2 ಬಟ್ಟೆ ಹಾಕಿರ್ತಾರೆ, ಬಟ್ಟೆ ತುಂಬ್ಕೊಂಡು ಹೋಗೋದು, ಗಾಡಿ ಎಸ್ಕೊಂಡು ಹೋಗೋದು. ಹೋದರೆ ನಾನು ಹೇಳ್ತಾರೆ ಒಂದು ಮಾತು, ಒಂದು ಕಮಿಷನರ್ ದಯಮಾಡಿ ಹೇಳ್ತೀನಿ, ಏನಾಗಿದೆ ಅಂತ ಅಂದರೆ ಹಾಸನ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ಮೇಲೆ ಇಡೀ ಹಾಸನ ಫುಲ್ ಕ್ಲೋಸ್ ಮಾಡಿ, ನಮಗೆ ಬೇಜಾರಿಲ್ಲ. ಹೌದಲ್ವ? ಒಬ್ರಿಗೆ ಕೊಡೋದು, ಆ ರೋಡಲ್ಲಿ ಕೊಡೋದು, ಈ ರೋಡಲ್ಲಿ ಕೊಡೋದು, ಆ ಮರಲ್ಲಿ ಕೊಡೋದು ಅವೆಲ್ಲ ಬೇಡಿ ಬಿಡಿ. ಈಗ ಇವ್ರದ್ದು ಒಂದೇ, ನಮಗೆಲ್ಲ ಬಟ್ಟೆರು ಒಂದೇ, ಊಟದವ್ರು ಒಂದೇ, ಕಾಫಿ ಟೀ 10 ರೂಪಾಯಿ ಬಿಸಿನೀರು ಕೊಡ್ತಾರೆ. ಅದೇ ಬೇರೆ ಕಡೆಗೆ ಹೋದರೆ 20 ರೂಪಾಯಿ ಕಾಸಕ್ಕೆ 10 ರೂಪಾಯಿ, ನೀರಿಗೆ 20 ರೂಪಾಯಿ 30 ರೂಪಾಯಿ ಅಂತಾರೆ. ನಾವು 10 ರೂಪಾಯಿಗೆ ಫ್ರೀಯಾಗಿ ಬಿಸಿನೀರು ಕೊಡ್ತೀವಿ, 20 ರೂಪಾಯಿ ಇಡ್ಲಿ ಕೊಡ್ತೀವಿ, 30 ರೂಪಾಯಿ ರೈಸ್ ಕೊಡ್ತೀವಿ. ಎಲ್ಲ BM ರೋಡ್. ನಾನು ಒಂದು ಮಾತು ಹೇಳೋದು, ನಾನು ಎಲ್ಲ ವಿಚಾರ ಪೊಲೀಸರಿಗೂ ಒಂದು ಮಾತು ಹೇಳ್ತೀನಿ, ಟ್ರಾಫಿಕ್ ಅವ್ರಿಗೆ BM ರೋಡ್ ಜಾಮ್ ಆಗ್ತಿದೆ. ಈಗ ನಮ್ಮ ರೋಡಿಗೆ ನಮ್ಮ ಕ್ಯಾಂಟೀನ್ ಜಾಮ್ ಆಗ್ತಿದೆ ಅಂತ ಒಂದು ಮಾಹಿತಿ ಇತ್ತು ಅವ್ರಿಗೆ. ಈಗ ನಾನು ಲೈವ್ ತೋರಿಸ್ತೀನಿ, ನಮ್ಮ ಕ್ಯಾಂಟೀನ್ದಾಗ ಫುಲ್ ಕ್ಲಿಯರ್ ಇತ್ತು, ಬರೀ ನೀವು ತೋರಿಸ್ಬೇಕು ಲೈವಾ. ಆಯ್ತಲ್ಲ, ನಮ್ಗೆ ಜಾಮ್ ಆಗುತ್ತೆ. BM ರೋಡ್ ಏನಾಗಿದೆ?
ಇವತ್ತು ಓಡೋಕ್ಕೆ ಜಾಗಿಲ್ಲ. ಭಾನುವಾರ ಬಂದರೆ ಜನ ಓಡೋಕ್ಕಾಗಲ್ಲ, ಫುಲ್ ಓಡೋದು ಗಾಡಿಗಳು. ಟ್ರಾಫಿಕ್ ಅವ್ರು ಏನು ಮಾಡ್ತಾವ್ರೆ? ಹೌದಲ್ವನ್ರಿ? ಸಾಮಾನ್ಯ ಜನಕ್ಕೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯನ? ಜನಪ್ರತಿನಿಧಿಗಳು ಸಾರ್ವಜನಿಕ ಹುದ್ದೆಯಲ್ಲಿರುವ ಅಧಿಕಾರಿಗಳೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಬಳಸಿದ್ದಾರೆ ಎನ್ನಲಾದ ಅವಮಾನಕಾರಿ ಭಾಷೆ ಸಾರ್ವಜನಿಕ ಜೀವನ ಘನತೆಗೆ ಧಕ್ಕೆ ತರುವಂತದ್ದು ಎಂದು ದಲಿತ ಹಾಗೂ ಬಹುಜನ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಗಳ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ ಮಾತನಾಡಿ, ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಜಿಲ್ಲೆಯ ಆಡಳಿತ ವ್ಯವಸ್ಥೆಯಲ್ಲಿ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದ್ದು ವಿವಿಧ ವರ್ಗಗಳ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಎಂದರು. ಬರ ಪರಿಹಾರ ಸಮೀಕ್ಷೆ ಸೇರಿದಂತೆ ಹಲವು ಮಹತ್ವದ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಜಿಲ್ಲಾಧಿಕಾರಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಬಡವರು, ದೀನ ದಲಿತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳ ಜನರ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಅಂತಹ ಅಧಿಕಾರಿಯ ವಿರುದ್ಧ ಏಕವಚನದಲ್ಲಿ ಮಾತನಾಡುವುದು ಹಾಗೂ ಅವಮಾನಕಾರಿ ಪದಗಳನ್ನು ಬಳಸುವುದು ಸರಿಯಲ್ಲ. ಜನಪ್ರತಿನಿಧಿಯೊಬ್ಬರು ತಮ್ಮ ಸ್ಥಾನಮಾನದ ಘನತೆಯನ್ನು ಕಾಪಾಡಿಕೊಂಡು ಸಾರ್ವಜನಿಕವಾಗಿ ಮಾತನಾಡಬೇಕು ಎಂದು ಸಂಘಟನೆಗಳ ಮುಖಂಡರು ಅಭಿಪ್ರಾಯಪಟ್ಟರು. ಜನಪ್ರತಿನಿಧಿಗಳದ್ದು ಏನಾದರೂ ಅಸಮಾಧಾನ ಇದ್ರೂ ಅವರು ಒಂದು ರೈಟಿಂಗ್ನಲ್ಲಿ ಕೊಟ್ಟರು ಅದನ್ನು ಅಡ್ರೆಸ್ ಮಾಡೋ ಸಿಸ್ಟಮ್ ಇದೆ ಈ ಡೆಮೋಕ್ರಸಿನಲ್ಲಿ. ದಿಸ್ ಇಸ್ ನಾಟ್ ದಿ ವೇ ಆಫ್ ಟಾಕಿಂಗ್ ಇನ್ ಓಪನ್ ಪ್ರೆಸ್. ಸಿಂಗ್ಯುಲರ್ಲಿ ಅಗೇನ್ಸ್ಟ್ ಎ ಲೇಡಿ ಬಿಲಾಂಗಿಂಗ್ ಟು ಇಂಡಿಜಿನಸ್ ಕಮ್ಯುನಿಟಿ, ಮೂಲ ನಿವಾಸಿ ನಮ್ಮ ಮಹಿಳೆ ಲತಾಕುಮಾರಿ. ಏನಾದರೂ ಒಂದು ಭ್ರಷ್ಟಾಚಾರದ ಆರೋಪ ಇದ್ರೆ ಮಾತಾಡಿ ಮಾಧ್ಯಮದವರು, ನೀವೆಲ್ಲ ಸಾಕ್ಷಿದಾರರಿದ್ದೀರಿ. ಅಷ್ಟು ಅಚ್ಚುಕಟ್ಟಾಗಿ ಆಡಳಿತ ನಡೆಸ್ತಾ ಇದ್ದಾರೆ, ಜನಪರವಾಗಿದ್ದಾರೆ. ಮೊನ್ನೆ ಶಿವಲಿಂಗೇಗೌಡರು ಉಸ್ತುವಾರಿ ಸಚಿವರಿಗೆ ಅಭಿನಂದಿಸಬೇಕು. ಬರ ಪರಿಹಾರಕ್ಕಾಗಿ ಇಡೀ ಜಿಲ್ಲೆಯನ್ನು ಪ್ರವಾಸ ಮಾಡುವಾಗ ಅವ್ರ ಜೊತೆಗೆ ನಮ್ಮ ಲತಾಕುಮಾರಿ DC ಅವರು ಎಲ್ಲ ತಾಲೂಕುಗಳನ್ನು ಟೂರ್ ಮಾಡಿ ಬರ ಆಗಿರುವಂಥ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಅವರು ಉತ್ತಮವಾದ ಕೆಲಸ ಮಾಡಿ ತೋರಿಸಿದ್ದಾರೆ. ಶಿವಲಿಂಗೇಗೌಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೇರೆ ಬೇರೆ ಪಾರ್ಟಿಯವರು ಕೂಡ ಪಾರ್ಟಿ ಲೈನ್ ಬಿಟ್ಟು ಶಿ ಇಸ್ ಡೂಯಿಂಗ್ ಎ ಗುಡ್ ವರ್ಕ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಏಕವಚನದಲ್ಲಿ ನಿಲ್ಲಿಸೋದು ಅಂದರೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ರೇವಣ್ಣವರೇ ನೀವು? ಇದು ಸರಿಯಲ್ಲ ಅಂತ ಹೇಳ್ತಾ ಅದ್ರ ಜೊತೆಗೆ 2-3 ಡಿಮ್ಯಾಂಡು ನೀವೆಲ್ಲ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಈ ಒಂದು ಸಂದರ್ಭ ಬಳಸ್ಕೊಂಡು ನಾವು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂಥ SC STಗಳ ಮೇಲೆ ನಡೆಯೋ ದೌರ್ಜನ್ಯಗಳನ್ನು, ಅಪರಾಧಿಗಳನ್ನು ಕೂಡಲೇ ಬಂಧಿಸಿ 18A ಸೆಕ್ಷನ್ ಇದೆ ಮಾಡಬೇಕು. ಅಂಬೇಡ್ಕರ್ ಮತ್ತು ನಾಲ್ವಡಿಯವರು ಕಾಲಿಟ್ಟು ಜಾಗ ಹಾಸನ ಸುಮಾರು 10 ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ, 3 ಕೋಟಿ ಕೊಟ್ಟಿದೆ. ಈಗ ನಾವೆಲ್ಲ ಸಂಘಟನೆಯವರು ಮಾತಾಡಿ ಅಲ್ಲಿ ಅಂಬೇಡ್ಕರ್ ಯೂನಿವರ್ಸಿಟಿ ಮಾಡಬೇಕು, ಆರೋಪಿಯನ್ನು ಬಂಧಿಸೋದಕ್ಕೆ ಕ್ರಮ ತಗೋತವೆ. ನಾವು ಈ ತುಂಬಿದ ಸಭೆಯಲ್ಲಿ ಆಗ್ರಹ ಮಾಡ್ತೀವಿ. ರಾಷ್ಟ್ರೀಯ ಮಹಿಳಾ ಆಯೋಗ, ರಾಜ್ಯ ಮಹಿಳಾ ಆಯೋಗ ಇಮಿಡಿಯೇಟ್ಲಿ ಸುವಮೋಟೋ ರೇವಣ್ಣನ ಮೇಲೆ FIR ಮಾಡಬೇಕು. ಈ ಆಯೋಗಗಳು ತಮ್ಮ ಪವರ್ ಏನು, ಸಂವಿಧಾನಕ್ಕೆ ಎಷ್ಟು ಗೌರವ ಇದೆ ದೇಶದಲ್ಲಿ ತೋರಿಸೋಕ್ಕೆ ಅವರನ್ನು ಬಂಧಿಸಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮೂಲಕ ನಾವು ರಾಷ್ಟ್ರೀಯ ಮಹಿಳಾ ಆಯೋಗ ಮಾಡ್ತೀವಿ. ಇನ್ನೊಂದು ಆಯಾಮ ಬೈ ಬರ್ತ್, ಒಂದು ಹುಟ್ಟು ಒಂದು ಆಕಸ್ಮಿಕ, ಯಾರು ನಾವೇನು ಅರ್ಜಿ ಹಾಕೊಂಡು ಹುಟ್ಟಲ್ಲ. ಆದರೆ ಒಂದು ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅದು ಯಾವ ಜಾತಿ, ಅದು ಕೆಳ ಜಾತಿ ಅಂದರೆ ತುಡಿ ಅವಮಾನಿಸುವಂಥ ಶೆಡ್ಯೂಲ್ ಟ್ರೈಬ್, ಆಕಸ್ಮಿಕವಾಗಿ ಅವರು ವಾಲ್ಮೀಕಿ ಜನಾಂಗ, ಅವ್ರಿಗೆ ಅವಮಾನ ಮಾಡಿರೋದ್ರಿಂದ ನಾನು SC ST ಅಟ್ರಾಸಿಟೀಸ್ ಆ್ಯಕ್ಟ್ SP ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಸನ ಜಿಲ್ಲೆ SP ಮಹಿಳೆ ಅವರು, ಇನ್ನೊಂದು ಮಹಿಳೆಗೆ ಅವಮಾನ ಆಗ್ತಾ ಇದೆ. ಆ SP ಆ ಮಹಿಳೆಗೆ ಏನಾದರೂ ಮಹಿಳೆಯ ಘನತೆ ಬಗ್ಗೆ ಅರಿವಿದ್ದರೆ ಸುವಮೋಟೋ ಲತಾಕುಮಾರಿ ಅವರು ದೂರ ಏನು ಕೊಟ್ಟು FIR ಮಾಡೋಕ್ಕೆ ನನಗೆ ರಕ್ಷಣೆ ಕೊಡಿ SP ಅವರೇ ಅಂತ ಕೇಳೋಕ್ಕೆ ಅವರೇನು ಹಳ್ಳಿಯ ಮಹಿಳೆ ಅಲ್ಲ. ಆ ನಡೀತಾ ಇರೋದು ಓಪನ್ ಸುವಮೋಟೋ SP ಅವ್ರ ಕೇಸು, ಅಟ್ರಾಸಿಟಿ ಕೇಸ್ ಫೈಲ್ ಮಾಡಬೇಕು ಅನ್ಕೊಂಡು ಆ ಥರದ ಕನಸು ಕಾಣಕ್ಕೆ ಹೋಗ್ಬೇಡಿ. ನಿಮ್ಮ ಈ 30 ವರ್ಷಗಳ ಆಡಳಿತ ಕೊಟ್ಟಿದ್ದು ಸಾಕು, ನೀವು ರೆಸ್ಟ್ ಮಾಡಿ, ಬೇರೆಯವ್ರಿಗೆ ಅವಕಾಶಗಳನ್ನು ಕೊಡಿ. ಜನ ಕೊಡ್ತಾರೆ ಮುಂದಿನ ದಿನಗಳಲ್ಲಿ, ಈಗಾಗಲೇ ಕೊಟ್ಟಿದ್ದಾರೆ. ಮೊನ್ನೆ MP ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸೋದ್ರ ಮೂಲಕ ಜಿಲ್ಲೆಯಲ್ಲಿ ಹೊಸ ನಾಯಕತ್ವ ಸೃಷ್ಟಿ ಮಾಡಿದ್ದಾರೆ. ಈಗ ಜಿಲ್ಲೆಯಲ್ಲಿ ಮೊನ್ನೆ ಶಿವಲಿಂಗೇಗೌಡರು ಜಿಲ್ಲಾ ಉಸ್ತುವಾರಿಗೆ ಬಂದಿದ್ದಾರೆ. ಜಿಲ್ಲೆಯಲ್ಲಿ ಸಮಸ್ತ ಜನರ ಪರವಾಗಿ ಕೆಲಸ ಮಾಡ್ತಾರೆ. ದಯಮಾಡಿ ನೀವು ಸಪೋರ್ಟ್ ಮಾಡೋದಿದ್ರೆ ಮಾಡಿ, ಸುಮ್ಮನೆ ವಿರೋಧ ಮಾಡ್ಕೊಂಡು ಎಲ್ಲರನ್ನೂ ಬೈಕೊಂಡು ನಿಮ್ಮ ಕುಟುಂಬಕ್ಕೆ ನಿಮಗೆ
ಮಾನ ಮರ್ಯಾದೆ ಕಳ್ಕೊಳ್ಳೋ ಕೆಲಸನ ಯಾವತ್ತೂ ಮಾಡಬೇಡಿ ರೇವಣ್ಣವರೇ. ಜಿಲ್ಲೆಯ ಜಿಲ್ಲಾಧಿಕಾರಿ ಒಬ್ಬರು ಮಹಿಳೆ ಆಗಿದ್ದರೆ ಅವ್ರನ್ನ ಗೌರವಿಸೋದು ನಮ್ಮೆಲ್ಲರ ಹೊಣೆ. ಅದು ಕೂಡ ಅವರೊಂದು IAS KS ಎಲ್ಲ ಮಾಡಿಕೊಂಡು ಬಂದಿರೋಂಥ ಪದವೀಧರ ಒಂದು ಜಿಲ್ಲಾಧಿಕಾರಿ ಗೌರವಾನ್ವಿತ ಲತಾ ಕುಮಾರಿ ಅವರಿಗೆ ಇವಳು ಎಲ್ಲಿಂದ ಹಿಡ್ಕೊ ಬಂದಿದ್ದಾರೆ ಇವಳನ್ನ ಅಂದರೆ ಅದೇನು ಕೋಳಿನ ಅಥವಾ ಕುರಿನ? ನಮ್ಮ ಒಂದು ಅವರ ನಡೆ, ಅವರ ಹಿಸ್ಟ್ರಿಯಲ್ಲಿ ಸೇರಿಸಬೇಕಾಗಿದೆ. ಅವರ ಏನು ನಮ್ಮ ಗೌರವಾನ್ವಿತ ಶಾಸಕರಾಗಿರುವಂಥ ರೇವಣ್ಣ ಸರ್ ಅವರಿಗೆ ನನ್ನ ಪ್ರಶ್ನೆ ಮಹಿಳೆಯರೆಲ್ಲ ಕೇವಲ ಕಾಮದ ವಸ್ತುಗಳನ್ನು ಮಾತ್ರ ನಾವು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಅವರ ಹಿಸ್ಟ್ರಿಯಲ್ಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಎಂ ಸೋಮಶೇಖರ್, ಸಿರಿಗೆರೆ ತಿಪ್ಪೇಸ್ವಾಮಿ, ನಾರಾಯಣ್ ದಾಸ್, ಕೆ ಈರಪ್ಪ, ಅರಹಳ್ಳಿ ಲಿಂಗರಾಜು, ಜಗದೀಶ್ ಚೌಡಹಳ್ಳಿ, ಸತೀಶ್, ಗೋವಿಂದರಾಜು, ಬಾಬು ನಾಯಕ್, ವಿಜಯ್ ಕುಮಾರ್ ಬಾಕಿವಾಳು, ಹರೀಶ್ ಉಳುವಾರೆ, ವಳಲಹಳ್ಳಿ ವೀರೇಶ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಹೇಮಾವತಿ ನಾಲೆಯಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿರುವ ಘಟನೆ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ನಂದಣ್ಣ ಅವರು ನಿನ್ನೆ ಬೆಳಗ್ಗೆಯಿಂದ ಕಾಣೆಯಾಗಿದ್ದರು ಎನ್ನಲಾಗಿದ್ದು, ಇಂದು ಹೇಮಾವತಿ ನಾಲೆಯಲ್ಲಿ ಅವರ ಶವ ಪತ್ತೆಯಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಚನ್ನರಾಯಪಟ್ಟಣ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ದೇಹವನ್ನ ಸದ್ಯ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಂದಣ್ಣ ಅವರು ಚನ್ನರಾಯಪಟ್ಟಣ ಹಳೆ ಬಸ್ ಸ್ಟ್ಯಾಂಡ್ ಬಳಿ ನಂದಿ ಸ್ಟುಡಿಯೋ ನಡೆಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಘಟನೆ ಸಂಬಂಧ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸಿಗಲ್ಲ ಭಯ ಎತ್ತಿನ ಮೇಕೆ ಅದು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ, ನೋಡ್ಕೋಬೇಕದ. ಇಲ್ಲೇ ಮೆಟ್ಲು ಎತ್ಕೊಂಡು ಬಾರಣ, ಇಲ್ಲೇ ಮೆಟ್ಲು ಎತ್ಕೊಂಡು. ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬ ಹಾಗೂ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಬೊಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮದ ಬಳಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಲವು ವರ್ಷಗಳಿಂದ ಪೂರ್ಣಗೊಂಡಿಲ್ಲ. ರಸ್ತೆ ಕಾಮಗಾರಿ ಅಪೂರ್ಣವಾಗಿರುವುದರಿಂದ ವಾಹನ ಸವಾರರು, ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಜಾನುವಾರುಗಳ ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಚರಂಡಿ ವ್ಯವಸ್ಥೆ, ಅಂಡರ್ ಪಾಸ್ ಹಾಗೂ ಸರ್ವಿಸ್ ರಸ್ತೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಸಮರ್ಪಕವಾಗಿ ನಿರ್ಮಿಸಿಲ್ಲ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಬೊಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ನಡೆಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಪೂರ್ಣ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರ ಸುರಕ್ಷತೆಗಾಗಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಪಾಲಿಕೆಗೆ ಸೇರ್ಕೊಂಡಿದೆ, ಇಲ್ಲಿ ಏನ್ ಹೋಗಿದೆ ನ್ಯಾಷನಲ್ ಹೈವೇ ಹೋಗಿದೆ ಇನ್ಸೆಂಟಿವ್ ಅಲ್ಲಿ, ಇವ್ರು ಏನ್ ಕಾಮಗಾರಿ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಏನ ನಮ್ಮ ಊರಿನ ಗ್ರಾಮಸ್ಥರಿಗೆ ಓಡಾಡಕ್ಕೆ ಒಂದು ಅಂಡರ್ ಪಾಸ್ ಇಲ್ಲ, ಒಂದು ಸರ್ವಿಸ್ ರೋಡ್ ಇಲ್ಲ, ಯುಜುಡಿ ಆಗಿಲ್ಲ. 3 ವರ್ಷದಿಂದ ಯುಜುಡಿ ಡ್ಯಾಮೇಜ್ ಆಗಿ ಎಲ್ಲ ಊರ್ನವರು ಹೆಚ್ಚಿಗೆ 15-20 ಮನೆಯವರು ಚರಂಡಿ ಕನೆಕ್ಷನ್ ಕೊಟ್ಟಿದ್ದಾರೆ, ಬಿಟ್ಕೊಂಡು ಇದನ್ನ ಅದನ್ನು ಕಂಪ್ಲೀಟ್ ಮಾಡಿಲ್ಲ, ಚರಂಡಿ ವ್ಯವಸ್ಥೆ ಕಂಪ್ಲೀಟ್ ಮಾಡಿಲ್ಲ. ಏಕಾಏಕಿ ಬಂದ್ಬಿಟ್ಟು ನಾವು ರೋಡ್ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ರಿಟರ್ನಿಂಗ್ ವಾಲ್ ಹಾಕಕ್ ಬಂದವ್ರೆ. ನ್ಯಾಷನಲ್ ಹೈವೇ ಅವರು ಸರ್ವಿಸ್ ರೋಡ್ ಇನ್ನೂ ಆಗಿಲ್ಲ. ಮತ್ತೆ ಇಲ್ಲಿ ಮುಂಚೆ ಪ್ಲಾನಿಂಗ್ ಅಲ್ಲಿ ಅಂಡರ್ ಪಾಸ್ ಇತ್ತು ರಾಜಕಾಲ ಸರ್ಕಲ್ ಅಲ್ಲಿ. ಏನಂದ್ರೆ ಅಂಡರ್ ಪಾಸ್ ಅಲ್ಲಿಂದ ಬಂದು HPC ಅಲ್ಲಿಂದ ಹೋಗೋಂತರ ಕೆಳಗಡೆ ಹೋಗ್ಬೇಕಿತ್ತು. ಈ ಬೊಮ್ಮಕ್ಳರಿಗೆ ಸರ್ವಿಸ್ ರೋಡ್ ಇತ್ತು, ಚನ್ನಪಟ ಸರ್ಕಲ್ ಅಲ್ಲಿ ನಾವು ಯೂಟರ್ನ್ ತಗೊಂಡ್ ಬರೋಂತ ವ್ಯವಸ್ಥೆ ಇತ್ತು. ಈಗ ಹಳೆ ಪ್ಲಾನಿಂಗ್ ನ ಇವರು ನೆಗ್ಲಿಜೆನ್ಸಿಯಿಂದ ಇವ್ರ ಕೈಲಿ ಮಾಡಕ್ ಆಗ್ತಾರೆ. ಯಾರೋ ರಾಷ್ಟ್ರೀಯ ಹೆದ್ದಾರಿ ಅವರು ಬೇಜವಾಬ್ದಾರಿತನದಿಂದ ಇವತ್ತು ಈ ಕೆಲಸನ ಲೇಟ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳು ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಹಂಗಾಗಿ ನಾವು ರಿಟರ್ನಿಂಗ್ ವಾಲ್ ಹಾಕಿ ಹಳೆ ಪ್ಲಾನಿಂಗ್ ಪ್ರಕಾರ ಮಾಡೋದಿಲ್ಲ, ನಮಗ್ ಬರೀ ಹೇಳಿರೋದು 2 ಫೋನ್ ಮಾಡಕ್ ಹೇಳೋರು ಅಂತ ಹೇಳ್ಬಿಟ್ಟು ಏಕಾಏಕಿ ರಾತ್ರಿ ಬಂದು ಒಂದು 20 ಟಿಪ್ಪರ್ ಮಣ್ಣು ತೆಗೆದು ರಿಟರ್ನಿಂಗ್ ವಾಲ್ ಹಾಕಕ್ ಬಂದಾರೆ. ಇವ್ರು ಒಂದು ಚೂರಾರು ಇಲ್ಲಿ ಗ್ರಾಮಸ್ಥರ ಬಗ್ಗೆ ಆಗ್ಲಿ, ಕಾಲೇಜ್ ಹುಡುಗರ ಬಗ್ಗೆ ಆಗ್ಲಿ, ಅವ್ರ ಜೀವನದ ಬಗ್ಗೆ, ಅವ್ರ ಲೈಫಿನ ಬಗ್ಗೆ ಚಿಂತೆ ಇಲ್ದಂಗೆ ಕೆಲಸನ ಮಾಡ್ಕೊಂಡ್ ಬರ್ತಾವ್ರೆ. ಇಲ್ಲಿ ಸರ್ವಿಸ್ ರೋಡ್ ಕೇಳಿದ್ರೆ
ಹೂ ಅಂತ ಹೇಳೋಗ್ತಾರೆ, ಆರ್ಐಸ್ ಹೋಗಿ ಕೇರ್ ಫೌಂಡೇಶನ್ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ನಾವ್ ಏನ್ ಕೇಳ್ತಾ ಇದೀವಿ? ನಾವ್ ಕೇಳ್ತಾ ಇರೋದು ಮೂಲಭೂತ ಸೌಕರ್ಯ ಕೇಳ್ತಾ ಇರೋದು. ಓಡಾಡಕ್ಕೆ ಸರ್ವಿಸ್ ರೋಡ್, ಇಲ್ಲಿ ದನ ಕರುಗಳೆಲ್ಲ ಇದಾವೆ, ದಿನ ನಾವು ರೋಡ್ ದಾಟ್ಬೇಕು, ಈ ಕಡೆಯಿಂದ ಕಡೆಗೆ ರೋಡ್ ದಾಟ್ಬೇಕು. ಹೈವೇಲಿ ನಾವು ಜನ ಹಸು ಕರುಗಳೆಲ್ಲ ಇಟ್ಕೊಂಡು ನಾವು ಬೈಪಾಸ್ ರೋಡ್ ದಾಟ್ಕೊಂಡು ಹಸುಗಳನ್ನ ಮೇಯ್ಸಕ್ ಹೋಗಕ್ಕಾಗುತ್ತಾ? ಮತ್ತೆ ಸ್ಕೂಲ್ ಮಕ್ಕಳು ದಿನ 1,500 ಕಾಲೇಜ್ ಮಕ್ಕಳುಗಳು ಇದೇ ರೋಡಲ್ಲಿ ಚನ್ನಪಟ್ಟ ಸರ್ಕಲ್ ಇಂದ ರಾಜು ಕಾಲೇಜ್ಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಅವರೆಲ್ಲ ಎಲ್ಲಿ ಓಡಾಡ್ತಾರೆ? ಅವ್ರಿಗೆ ಸ್ವಲ್ಪ ಜ್ಞಾನ ಇಲ್ವಾ? ಹೌದು, ಸುಮಾರು ಆಕ್ಸಿಡೆಂಟ್ ವರ್ಷಕ್ಕೆ ಒಂದೊಂದು ಕಾಲೇಜ್ ವಿದ್ಯಾರ್ಥಿಗಳು ಸಾವು ಆಗ್ತಾ ಇದೆ ಇಲ್ಲಿ. ಇದ್ರ ಬಗ್ಗೆ ಅವ್ರಿಗೆ ಒಂಚೂರು ತಿಳುವಳಿಕೆ ಇಲ್ಲ. ಏನಾದ್ರು ಒಂದ್ ಕೇಳಕ್ ಹೋಯ್ತು ಅಂದ್ರೆ ಮಾಡ್ತೀವಿ ರಾತ್ರಿ ಬರೋದು ಕೆಲಸ ಮಾಡೋದು. ಜಾಗ ಬೇಜನ್ ಜಾಗ ಇದೆ ಇಲ್ಲಿ. ನಮ್ ಜಾಗಗಳನ್ನ ಇವರೆಲ್ಲ ಸರ್ವಿಸ್ ರೋಡ್ ಕೊಡ್ತೀವಿ ಅಂತ ನಮ್ ಜಾಗ ಅಕ್ವೈರ್ ಮಾಡ್ಕೊಂಡ್ರು. ಇವತ್ತು ನಮ್ಮ ಊರ್ ಜನಕ್ಕೇನೆ ಓಡಾಡಕ್ ಜಾಗ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? 3,000 ತಿರ್ಗಾಡ್ಲಿಕ್ಕೆ ಮೊದಲಿಂದ ಈಗ ಬ್ಯಾರಿಕೇಡ್ ಹಾಕ್ಬಿಟ್ಟು ರಿಟರ್ನಿಂಗ್ ಹೋಲ್ ಹಾಕೊಂಡು ಅಂಡರ್ ಪಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾನು ಬಂದ್ ಮಾಡ್ಕೊತಾ ಇದ್ದಾರೆ. ಈಗ ನಾವು 3,000 ಜನ ಎಲ್ಲಿ ಓಡಾಡ್ಬೇಕು? ಊರ್ ಕಿತ್ಕೊಂಡು ಹೋಗ್ಬೇಕು. ನಾವು ಹಿಂದೆ 35,000-40,000 ರೂಪಾಯಿ ಒಂದು ಎಕರೆಗೆ ಜಾಗ ಕೊಟ್ಟು ಒಳ್ಳೆ ರೋಡ್ ಮಾಡ್ತಾರೆ, ತಿರ್ಗಾಡಕ್ಕಾಗುತ್ತೆ ಅಂತ ನಾವು ಸಾರ್ವಜನಿಕರಾಗಿದ್ರೆ ಈಗ ನಮ್ 35,000 ರೂಪಾಯಿ ಎಕರೆಗೆ ಇವತ್ತು ಒಂದು ಅಡಿ ಜಾಗ ಬರುತ್ತೆ. ಈಗ ನಮ್ ಜಾಗನೂ ಕಿತ್ಕೊಂಡು ಮನೆನೂ ಕಿತ್ಕೊಳಕ್ ಬಂದ್ರೆ ಮನೆ ಇಟ್ಕೊಂಡು ನಾವ್ ಎಲ್ಲಿ ಓಡಾಡ್ಬೇಕು? ನಾವು ಓಡಾಡ್ಬೇಕು ಅಂತ ಅಂದ್ರೆ HBCL ಇಂದ ಕೆರೆ ಕೋಡಿಯಿಂದ HBCL ಇಂದ KDB ಸರ್ಕಲ್ ಇಂದ ಬಯಸಿ 8 ಕಿಲೋಮೀಟರ್ ಬರ್ಬೇಕು. ನಮ್ ಜಾಗ ಕೊಟ್ಟು ನಾವು 8 ಕಿಲೋಮೀಟರ್ ತಿರ್ಗಾಡ್ಬೇಕು. ಇದು ಕಾರ್ಪೊರೇಷನ್ ಆಗಿ ಜನಸಂಖ್ಯೆ ಇಷ್ಟಿದೆ. ಬೊಮ್ಮನಾಯಕನಹಳ್ಳಿ ವಾರ್ಡ್ ಅಂತಲೇ ಇದೆ. ಇದರಲ್ಲಿ ಇವ್ರು ಮಾಡೋದು ಫಸ್ಟ್ ಒಂದು ಡ್ರಾಯಿಂಗ್ ಕೊಡ್ತಾರೆ, ಈಗ ಒಂದು ಡ್ರಾಯಿಂಗ್ ಕೊಡ್ತಾರೆ. ಕೇಳ್ತಾ ಇದ್ರೆ ನಾನು ಫಸ್ಟ್ 97ರಲ್ಲಿ ನಾನು ಜಾಗ ಬಿಡಿಸ್ಕೊಟ್ಟಿದ್ದೆ ಎಲ್ಲಾರ್ಗು. ಜಾಗ ಇಟ್ಟಿತ್ತು ಇಲ್ಲ. ಅವತ್ತಿಂದ ಇಲ್ಲಿವರೆಗೂ ಏನಿತ್ತು ಎಲ್ಲ ಕೇಳ್ತಾ ಇತ್ತು. ಬೊಮ್ಮನಾಯಕನಹಳ್ಳಿ ಗ್ರಾಮ ಬೈಪಾಸ್ ರಸ್ತೆಯಲ್ಲಿ ಬೊಮ್ಮನಾಯಕನಹಳ್ಳಿ ಗ್ರಾಮ ಎಲ್ಲ ಗ್ರಾಮಸ್ಥರು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿ ನಮಗೂ ಕೂಡ ಗಮನಕ್ಕೆ ಬಂದು ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಪೊಲೀಸ್ ಸಿಬ್ಬಂದಿಗಳೆಲ್ಲ ಕೂಡ ಬಂದಿದ್ರು. ಅವರು ನಮ್ಮ ಗ್ರಾಮಸ್ಥರ ಬೇಡಿಕೆ ಇಷ್ಟೇ, ಯಾಕೆಂದ್ರೆ ಹಿಂದೆ 60 ಎಕರೆ ಜಮೀನನ್ನ ನ್ಯಾಷನಲ್ ಹೈವೇಗೆ ರೋಡನ್ನ ಎಲ್ಲ ಪ್ರತಿ ಗ್ರಾಮಸ್ಥರು ಕೂಡ ಬಿಟ್ಕೊಟ್ಟಿದ್ದಾರೆ. ಹಿಂದೆ ಸುಮಾರು 97ರಲ್ಲಿ 91ರಲ್ಲಿ ಬಿಟ್ಕೊಟ್ಟಿರೋಂಥದ್ದು. ಆಗ ಎಕರೆಗೆ 35,000 ಸರ್ಕಾರದಿಂದ ಅವ್ರಿಗೆ ಹಣ ಬಂದಿರೋದು. ಆದ್ರೂ ಕೂಡ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನು ನ್ಯಾಷನಲ್ ಹೈವೇರು ಕೂಡ ಅವರು ಪೂರ್ವಕ ಅವ್ರಿಗೆ ಸಹಕಾರ ಮಾಡಬೇಕಿತ್ತು. ಏನೋ ಒಂದ್ ಕಡೆ ಅವ್ರಿಗೆ ಅಂಡರ್ ಪಾಸ್ ಕೂಡ ಕೊಡದಲೆ ಮತ್ತು ಸರ್ವಿಸ್ ರೋಡ್ನ ಕೊಡದಲೆ ಏಕಾಏಕಿ ಕೆಲಸ ಮಾಡಕ್ ಬಂದಿರೋದ್ರಿಂದ ಗ್ರಾಮಸ್ಥರು ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡಿ ಕೆಲಸವನ್ನು ನಿಲ್ಲಿಸಿದ್ರು. ಈಗ ನಾವೆಲ್ಲ ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬಂದು ನ್ಯಾಷನಲ್ NHAI ಅವರು ಒಪ್ಕೊಂಡಿದ್ದಾರೆ. ಏನು ಇವ್ರು ಕೇಳ್ತದ್ದು ಒಂದೇ, ನಮ್ಗೆ ಓಡಾಡಕ್ಕೆ ಏನು ರೈತರ ಜಮೀನು ಹೋಗ್ಲಿಕ್ಕೆ, ಒಂದು ಟ್ರ್ಯಾಕ್ಟರ್ ಬರ್ಲಿಕ್ಕೆ, ಹಸು ಕರುಗಳನ್ನ ತರಲಿಕ್ಕೆ ನಮಗೆ ಒಂದು ಬೇಕು, ಒಂದು ರಸ್ತೆ ಕೇಳ್ತಾ ಇರೋದು. ಹಾಗಾಗಿ ಪೂರ್ವಕವಾಗಿ NHAI ಅವರು ಕೂಡ ಒಪ್ಕೊಂಡಿದ್ದಾರೆ, ಒಂದು ಸಕಾರಾತ್ಮಕ ಕೂಡ ಒಪ್ಕೊಂಡಿದ್ದಾರೆ. ಈಗಾಗಲೇ ಸಂಧಾನಕ್ಕೆ ಪೂರ್ವಕ ಕರೆದು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಎಲ್ಲ ಸುಸೂತ್ರವಾಗಿ ಆಗುತ್ತೆ ಸರ್. ಮಳೆಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವ ಮಲೆನಾಡಿನ ರೈತರ ಪಾಲಿಗೆ ಈ ಬಾರಿ ಪ್ರಕೃತಿಯೇ ಮುನಿಸಿಕೊಂಡಂತಾಗಿದೆ. ವಾಡಿಕೆ ಮಳೆಯ ಪ್ರಮಾಣದಲ್ಲಿ ಭಾರಿ ಕುಸಿತ ಕಂಡುಬಂದಿದ್ದು ಕಾಫಿ, ಮೆಣಸು, ಏಲಕ್ಕಿ ಸೇರಿದಂತೆ ಪ್ರಮುಖ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಈ ಹಿನ್ನೆಲೆಯಲ್ಲಿ ಸಕಲೇಶಪುರ ತಾಲೂಕನ್ನು ತಕ್ಷಣ ಬರಪೀಡಿತ ತಾಲೂಕು ಎಂದು ಘೋಷಿಸಿ ರೈತರಿಗೆ ಅಗತ್ಯ ಪರಿಹಾರ ಒದಗಿಸಬೇಕು ಎಂದು ರೈತ ಮೋರ್ಚಾ ಸಕಲೇಶಪುರ ತಾಲೂಕು ಅಧ್ಯಕ್ಷ ಕೌಡಳ್ಳಿ ಲೋಹಿತ್ ಒತ್ತಾಯಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷ ಉತ್ತಮ ಮಳೆಯಾಗುತ್ತದೆ ಎಂಬ ನಂಬಿಕೆಯಲ್ಲಿ ರೈತರು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ. ಆದರೆ ಈ ಬಾರಿ ಮಳೆ ಕೈಕೊಟ್ಟಿರುವ ಪರಿಣಾಮ ಕೃಷಿ ಚಟುವಟಿಕೆಗಳೇ ಸ್ಥಗಿತಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಡಿಕೆಯ ಮಳೆಗೆ ಹೋಲಿಸಿದರೆ 60% ಮಳೆ ಕೊರತೆಯಾಗಿರುವುದು ರೈತರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಎಂದು ಲೋಹಿತ್ ತಿಳಿಸಿದರು. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬರ ತಾಲೂಕುಗಳನ್ನ ಘೋಷಣೆ ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಕೇವಲ 5 ತಾಲೂಕುಗಳನ್ನ ಬರ ತಾಲೂಕು ಅಂತ ಅನೌನ್ಸ್ ಮಾಡಿದೆ. ಇಲ್ಲೂ ಕೂಡ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಈಗಾಗಲೇ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ರೈತರಿಂದ ಕೂಡಿರುವಂತಹ ಪ್ರದೇಶ. ಇಲ್ಲಿ ಕೂಡ ಈ ವರ್ಷ ಪ್ರತಿ ವರ್ಷಕ್ಕೆ ಹೋಲಿಸಿದರೆ 60% ಮಳೆ ಕಡಿಮೆ ಆಗಿದೆ. ನಮ್ಮ ಮಲೆನಾಡಿನ ಬೆಳೆಗಳಾದ ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಮೆಣಸಿರ್ಬೋದು, ಭತ್ತದ ಗದ್ದೆಗಳಂತೂ ಮಳೆ ಇಲ್ಲದೆ ಈ ವರ್ಷ ಹಾಳು ಬಿದ್ದಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಮಗೆ ಇವತ್ತು ಅನುದಾನವನ್ನು ಕೊಡ್ತಾ ಇಲ್ಲ. ಹಾಗೆ ಏನು ಇವತ್ತು ನಮ್ಮಲ್ಲಿ ಅತಿ ಹೆಚ್ಚು ಬರ ಇದ್ರೂ ಕೂಡ ಬರ ಅಂತ ಘೋಷಣೆ ಮಾಡದೆ ಮಲತಾಯಿ ಧೋರಣೆ ಮಾಡ್ತಿದೆ. ಆದಷ್ಟು ಬೇಗ ನಮ್ಮ ತಾಲೂಕನ್ನು ಕೂಡ ಬರ ಅಂತ ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕು. ಇಲ್ಲ ಅಂದ್ರೆ ಬಿಜೆಪಿ ವತಿಯಿಂದ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.
ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಶಾಸಕ ಎ ಮಂಜು ಹೇಳಿದರು. ಪಟ್ಟಣದ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೆ ಮಹತ್ವದ ಸ್ಥಾನವಿದೆ. ಓದಿನ ಮೂಲಕ ತಮ್ಮ ಗುರಿಯನ್ನ ಗುರುತಿಸಿಕೊಂಡು ಅದನ್ನು ಸಾಧಿಸುವತ್ತ ಗಮನ ಹರಿಸಬೇಕು. ಆದರೆ ಓದಿನ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಆದ್ಯತೆ ನೀಡುವುದು ಅಗತ್ಯ ಎಂದರು. ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರತಿಭೆ ಇದ್ದರೂ ಅದನ್ನು ಹೊರಹಾಕಲು ಸೂಕ್ತ ಅವಕಾಶಗಳು ಸಿಗುತ್ತಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ ಎಂದು ಹೇಳಿದರು. ಈ ಒಂದು ಬಹುಮಾನವನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಪೃಥ್ವಿ ಗೌಡ ಈ ಬಹುಮಾನವನ್ನ ತೊಳಿ ಮಾಸ್ಟ್ರೆ. ಒಂದು PT ಇರಲೇಬೇಕು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರಲೇಬೇಕು. ನೀವೆಲ್ಲೂ ನನಗೆ ಗೊತ್ತಿರಂಗೆ ಈ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಲ್ಲ, ಈಗ 2 ದಿವಸ 3 ದಿವಸ ಹಿಂದಿನ ದಿವಸದಿಂದ ಪ್ರಾಕ್ಟೀಸ್ ಮಾಡಿಸಿದ್ದೀರಿ. ಅದರಿಂದ ಅನುಕೂಲ ಆಗಲ್ಲ. ನಿಜವಾಗ್ಲೂ ಕೂಡ ಒಂದು ದಿನಕ್ಕೆ 1 ದಿನ PT ಮಸ್ಟ್ ನೀವು ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಹೇಳಿ, ಇವತ್ತು ಪ್ರತಿಭೆ ಇರ್ತಕ್ಕಂಥವ್ರು ನಮ್ಮ ತಾಲೂಕಲ್ಲಿ ರಾಷ್ಟ್ರ ಮಟ್ಟಿಗೆ ವಾಲಿಬಾಲ್ ಹೋಗಿರ್ತಕ್ಕಂಥವ್ರು ಇದ್ದಾರೆ. 10,000 ಮೀಟರ್ ಓಡಿರ್ತಕ್ಕಂಥವ್ರು ನಮ್ಮಲ್ಲಿದ್ದಾರೆ. ವೆಯ್ಟ್ ಲಿಫ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಒಲಿಂಪಿಕ್ಸ್ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಬ್ಯಾಡ್ಮಿಂಟನ್ ನಮ್ಮ ಮಗ್ಗೆ ಶಾಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಹಲವಾರು ಪ್ರತಿಭೆಗಳನ್ನ ನಾವು ತಾಲೂಕಿನಲ್ಲಿ ನೋಡಿದ್ವಿ. ಅವಕಾಶ ಸಿಕ್ಕಿಲ್ಲ. ಅವಕಾಶ ಅಂದ್ರೆ ಇವತ್ತು ಕಾಲೇಜ್ಗಳು ಹೆಂಗೆ ಅಂತ ಅಂದ್ರೆ ನೋಡಿ, ಈ ಕಾಲೇಜಲ್ಲಿ ಇಷ್ಟು ಗ್ರೌಂಡ್ ಇದೆ, ವ್ಯಾಪಾರ ಕಾಲೇಜಲ್ಲಿ ಗ್ರೌಂಡ್ ಇಲ್ಲದೆ ಇರೋದಕ್ಕೆ ಏನ್ ಮಾಡ್ತಿರೋದು. ಕಾರಣ ಏನು ಅಂದ್ರೆ ಸೌಕರ್ಯಗಳು ಕೂಡ ಕಾಲೇಜ್ಗಳು ಇಲ್ಲ. ಅದರಲ್ಲೂ ಪ್ರೈವೇಟ್ ಕಾಲೇಜ್ಗಳ ಜೋನೆ ಮೇಲ್ಗಡೆ ಬಿಲ್ಡಿಂಗ್ ಹೋಗಿದೆ ಹೊರತು ಗ್ರೌಂಡ್ ಎಲ್ಲೂ ಇಲ್ವೇ ಇಲ್ಲ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ನರಸೇಗೌಡ, ಪಿಬಿ ವಿರೂಪಾಕ್ಷ, ಕೃಷ್ಣೇಗೌಡ, ಲಕ್ಷ್ಮೀಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಉಪನ್ಯಾಸಕರು, ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೇಲೂರು ಸಕಲೇಶ್ಪುರ ರಸ್ತೆಯ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ವಾಹನಗಳ ಅತಿವೇಗ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದ್ದು, ಸಂಭವನೀಯ ಅಪಘಾತಗಳನ್ನು ತಡೆಯಲು ತಕ್ಷಣ ವೇಗ ನಿಯಂತ್ರಕ ಅಳವಡಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಒತ್ತಾಯಿಸಿದ್ದಾರೆ. ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ವಾಹನಗಳ ಸಂಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಕೆಲ ವಾಹನಗಳು ಅತಿ ವೇಗದಲ್ಲಿ ಸಂಚರಿಸುತ್ತಿವೆ. ಇದರಿಂದ ಪಾದಚಾರಿಗಳು, ದ್ವಿಚಕ್ರ ವಾಹನ ಸವಾರರು ಹಾಗೂ ಸ್ಥಳೀಯರು ಜೀವ ಭಯದಲ್ಲೇ ರಸ್ತೆ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಘಾತ ಸಂಭವಿಸಿದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಅಪಾಯ ಎದುರಾಗುವ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಅಗತ್ಯ ಎಂದು ಪೃಥ್ವಿ ತಿಳಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ವಾಹನಗಳ ವೇಗ ನಿಯಂತ್ರಣಕ್ಕೆ ಸೂಕ್ತ ಸ್ಥಳದಲ್ಲಿ ವೇಗ ನಿಯಂತ್ರಕ ಅಳವಡಿಸಬೇಕು. ಜೊತೆಗೆ ಅಗತ್ಯವಿದ್ದಲ್ಲಿ ಎಚ್ಚರಿಕೆ ಫಲಕ ಹಾಗೂ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಬೇಲೂರು ಸಕಲೇಶ್ಪುರ ಕಡೆಯಿಂದ ಬರುವಂತಹ ರಾಜ್ಯ ಪ್ರಮುಖ ಹೆದ್ದಾರಿ ಆಗಿತ್ತು. ಈಗ ವಿಲ್ಲುಪುರಂ ಉಡುಪಿ ಆಗಿದೆ. ಚೆನ್ನಾಪುರ ಬೇಲೂರು ಮಾರ್ಗವಾಗಿ ಹೋಗ್ತದೆ. ಈ ರಸ್ತೆ ಈ ಕಡೆ ಮೂಡಿಗೆರೆ ಕಡೂರು, ಇಲ್ಲಿ ಮಂಗಳೂರು ಉಡುಪಿ ಹೋಗ್ತದೆ. ಇಲ್ಲಿ ನೋಡ್ಬೋದು, ಈ ಬೇಲೂರು ಮಾರ್ಗದಿಂದ ಬರುವಂತಹ ವಾಹನಗಳು ಅತಿ ವೇಗದಲ್ಲಿ ಈ ಮೂಡಿಗೆರೆಯ ಸರ್ಕಲ್ನಲ್ಲಿ ಉಡುಪಿ ಮಂಗಳೂರು ರಸ್ತೆಗೆ ಹೋಗ್ತಾರೆ. ಇಲ್ಲಿ ಯಾವಾಗಲೂ ವಾಹನ ದಟ್ಟಣೆ ತುಂಬ ಇರ್ತದೆ ಹಾಗೂ ಜನರ ಓಡಾಟಗಳು ತುಂಬ ಇರ್ತದೆ. ಹಾಗಾಗಿ ಇಲ್ಲಿ ತಾಲೂಕು ಆಡಳಿತ ಮೂಡಿಗೆರೆ ಇಲ್ಲಿ ತುರ್ತಾಗಿ ಸ್ಪೀಡ್ ಬ್ಯಾರಿಯರ್ಸ್ನ ಹಾಕಬೇಕಾಗಿದೆ ಈ ಜಾಗದಲ್ಲಿ. ಇಲ್ಲದೆ ಹೋದರೆ ಇಲ್ಲಿ ಯಾವುದೇ ಸಮಯದಲ್ಲಾದರೂ ಪ್ರಾಣಹಾನಿ ಆಗ್ಬೋದು. ಇಲ್ಲಿಗೆ ಅವಶ್ಯವಾಗಿ ಈ ರಸ್ತೆಗೆ ಒಂದು ಸ್ಪೀಡ್ ಬ್ಯಾರಿಯರ್ ಹಾಕಲೇಬೇಕಾಗಿದೆ.
ನೋಡಿ ಇಲ್ಲಿ ಕೆಲವು ಟೈಮ್ ಬಂದಂಥ ವಾಹನಗಳು ಅದೇ ವೇಗದಲ್ಲಿ ಹೀಗೆ ತಿರುಗಿಸ್ತಾರೆ ಸರ್ಕಲಿಗೆ, ಮೂಡಿಗೆರೆ ಉಡುಪಿ ಸರ್ಕಲ್. ಇದು ಖಂಡಿತ ಪ್ರಾಣಾಪಾಯ ಆಗ್ತದೆ. ಹಾಗಾಗಿ ತಾಲೂಕಾಡಳಿತ, ಜಿಲ್ಲಾಡಳಿತ ಈ ಭಾಗದಲ್ಲಿ ಒಂದು ವೇಗ ನಿಯಂತ್ರಕ ಮಲ್ಟಿಪಲ್ ಹಂಪ್ಸ್ಗಳು ಬರ್ತದೆ, ಸ್ಪೀಡ್ ಬ್ಯಾರಿಯರ್ಸ್, ಅವುಗಳನ್ನ ಹಲವು ಲೇಯರ್ಗಳಲ್ಲಿ ಹಾಕಬೇಕಾದ ಅವಶ್ಯಕತೆ ಇದೆ. ಹಾಸನ ತಾಲೂಕಿನ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯೋಜನೆಯಡಿ ಕಾರ್ಯನಿರ್ವಹಿಸಬೇಕಾದ ವಿದ್ಯುತ್ ಯಂತ್ರಗಳು ಕಳೆದ ಹಲವು ದಿನಗಳಿಂದ ಕೆಟ್ಟು ನಿಂತಿರುವ ಹಿನ್ನೆಲೆಯಲ್ಲಿ ರೈತರು ಮತ್ತು ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಕೆಟ್ಟು ನಿಂತಿರುವ ವಿದ್ಯುತ್ ಯಂತ್ರಗಳನ್ನು ತಕ್ಷಣ ದುರಸ್ತಿ ಮಾಡಿ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವುದರಿಂದ ಸುತ್ತಮುತ್ತಲಿನ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಆದ್ದರಿಂದ ಯಂತ್ರಗಳ ದುರಸ್ತಿ ಕಾರ್ಯವನ್ನು ವಿಳಂಬ ಮಾಡದೆ ಕೈಗೊಂಡು ಯೋಜನೆಯನ್ನು ಸಮರ್ಪಕವಾಗಿ ಕಾರ್ಯಗತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಇದೇ ವೇಳೆ ಯೋಜನೆಯ ಬಾಕಿ ಉಳಿದಿರುವ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಅವರು ಉಳಿಕೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆ ಮಾಡುವ ಕುರಿತು ಸರ್ಕಾರದ ಹಂತದಲ್ಲಿ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿದರು. ಹೆಚ್ಚಿಂದ ಬರುತ್ತಲ್ಲ, ಯಾವ ಇದೆ ಅಲ್ವಾ, ಇಲ್ಲಿಂದ ಫೇಸ್ನಲ್ಲಿ ಎಲ್ಲ ಬಂದಿರೋ ಒಂದೊಂದರಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಕೆಇಬಿ ಅಧಿಕಾರಿಗಳು, ಗ್ರಾಮಸ್ಥರು, ಸ್ಥಳೀಯರು ಹಾಗೂ ರೈತರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶಗಳ ಜನವಸತಿ ಪ್ರದೇಶಗಳಿಗೆ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಶಾಸಕರ ಅನುದಾನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಒಟ್ಟು 27.60 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ತಾಲೂಕಿನ ಮುತ್ತಗದ, ಉಸೂರು, ಕೋಟೆ, ಕರ್ಪೂರವಳ್ಳಿ, ಬೇಲಿ, ಕರ್ಪೂರವಳ್ಳಿ, ದೊಡ್ಡಹಳ್ಳಿ, ಕಾರಹಳ್ಳಿ ಸೇರಿದಂತೆ 6 ಗ್ರಾಮಗಳಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನವಸತಿ ಪ್ರದೇಶಗಳು ಹಾಗೂ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಗ್ರಾಮಗಳ ಮೂಲ ಸೌಕರ್ಯಗಳನ್ನು ಹಂತ ಹಂತವಾಗಿ ಸುಧಾರಿಸುವ ನಿಟ್ಟಿನಲ್ಲಿ ಶಾಸಕರ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ರಸ್ತೆ ನಿರ್ಮಾಣದ ಜೊತೆಗೆ ಅಗತ್ಯವಿರುವ ಕಡೆಗಳಲ್ಲಿ ಚರಂಡಿ ನಿರ್ಮಾಣಕ್ಕೂ ಆದ್ಯತೆ ನೀಡಬೇಕು. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಗತ್ಯ ಸಹಕಾರ ನೀಡಬೇಕು ಎಂದು ಸೂಚಿಸಿದರು. ಇವತ್ತು ಒಟ್ಟು 27,60,000 ರೂಪಾಯಿನಲ್ಲಿ ಸುಮಾರು 6 ಗುದ್ಲಿ ಪೂಜೆಗಳನ್ನು ನಾವು ಮಾಡಿದ್ದೀವಿ. ಮುತ್ತುಗದೋಸೂರು 4,60,000, ಕೋಟೆ ಕೊಪ್ಪರವಳ್ಳಿ 4,60,000, ಬೇಲಿ ಕೊಪ್ಪರವಳ್ಳಿ 4,60,000, ಅಗ್ರಹಾರ ಮತ್ತು ದೊಡ್ಡಹಳ್ಳಿ 4,60,000, ದೊಡ್ಡಹಳ್ಳಿ ಅಗ್ರಹಾರ ಮತ್ತು 4,60,000, ಕಾರಹಳ್ಳಿ 4,60,000. ಒಟ್ಟು ಇವು 27 ಲಕ್ಷ ಮಾಡಿದ್ವಿ. ಇವತ್ತು ನಾಳೆ ಮತ್ತೆ ನಾಡಿದ್ದು ಇನ್ನೂ ಡೇಟನ್ನು ಫಿಕ್ಸ್ ಮಾಡ್ತೀವಿ.
ಬಹುಶಃ ಪ್ರತಿ ಒಂದು ಹೋಬಳಿಗೂ ಕೂಡ 2.5 3 ಕೋಟಿ ರೂಪಾಯಿ ಹಣದ ಟೆಂಡರ್ ಆಗಿದ್ದಾವೆ. ಇದು ಕೆಲಸವನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇದಕ್ಕೆ ನಾವು ಮಾಡೋದ್ರ ಜೊತೆಗೆ ಗ್ರಾಮ ಪಂಚಾಯತಿಯ ಇವರು PDOಗಳು ಸಹಕರಿಸಬೇಕು. ನಾವು ರಸ್ತೆ ಮಾಡಿದಾಗ ಡ್ರೈನೇಜ್ಗಳನ್ನ ಮಾಡ್ತಕ್ಕಂಥದಕ್ಕೆ ಅವ್ರಿಗೂ ಸೂಚನೆ ಕೊಡ್ತೀನಿ, ಅದು ಆಗಬೇಕು. ಯಾಕೆಂದರೆ ರಸ್ತೆ ಇದ್ದರೆ ಅಕ್ಕಪಕ್ಕ ಡ್ರೈನೇಜ್ ಇರ್ತಕ್ಕಂಥದ್ದು ಆಗಬೇಕು. ಕಾರಳಿಯಲ್ಲಿ ವಿಶೇಷವಾಗಿ ಈ ಒಂದು 38 ಲಕ್ಷ ರೂಪಾಯಿ ವಿಕಾಸ ಗ್ರಾಮದ್ದು ಆ ದುಡ್ಡು ಹಂಗೆ ಉಳಿದಿದೆ. ಆ ದುಡ್ಡನ್ನು ಗ್ರಾಮಕ್ಕೆ ಹಾಕಿ ಉಳಿದಿರೋ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ದೇವಸ್ಥಾನಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಬಸ್ ಸ್ಟ್ಯಾಂಡನ್ನು ಕೂಡ ಇಲ್ಲಿ ಸಾರ್ವಜನಿಕರು ಕೇಳಿದ್ದಾರೆ. ಆ ಬಸ್ ಸ್ಟ್ಯಾಂಡನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಎಐ ತಂತ್ರಜ್ಞಾನ ಹಾಗೂ ಈವೆಂಟ್ ಮ್ಯಾನೇಜ್ಮೆಂಟ್ಗಳು ಛಾಯಾಗ್ರಾಹಕರ ವೃತ್ತಿಯನ್ನ ಕಸಿಯುತ್ತಿದೆ ಎಂದು ಬೇಲೂರಿನಲ್ಲಿ ಛಾಯಾಗ್ರಾಹಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ನಿಂಗರಾಜು ಕಳವಳ ವ್ಯಕ್ತಪಡಿಸಿದರು. ರಾಜ್ಯ ಸಂಘದ ನಿರ್ದೇಶಕ ಕೊನ್ನೇರಿ ಸೂರಿ ಆಸರೆ ಯೋಜನೆ ಬಾಂಡ್ ವಿತರಿಸಿ ಮಾತನಾಡಿದರು. ಛಾಯಾಚಿತ್ರ ಗ್ರಾಹಕರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಲು ರಾಜ್ಯ ಸಂಘವು ಆಸರೆ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಈ ಬಾಂಡ್ಗಳನ್ನು ರಾಜ್ಯದಲ್ಲೇ ಬೇಲೂರಿನಲ್ಲಿ ಪ್ರಥಮವಾಗಿ ವಿತರಿಸಲಾಗುತ್ತಿದೆ ಎಂದರು. ಮನವಿ ತಿಳಿಸ್ತೀನಿ, ಹಿಂಗೆ ಆಗಿದೆ ಅಣ್ಣ, ಹಿಂಗೆ ಮಾಡ್ತಿದ್ವಿ, ಹಿಂಗೆ ಅಂತ ಅಂದಾಗ ಓಕೆ ಮಾಡಿ ಹಿಂಗೆ ಅಂತ ಹೇಳಿದಾಗ ನಾನು ಮುಂದಿನ ಕಾರ್ಯರೂಪಕ್ಕೆ ತರೋಂಥ ಕೆಲಸಗಳನ್ನ ಮಾಡ್ತೀವಿ. ಬಂಧುಗಳೇ, ಇದು KP ಆಸರೆ ಯೋಜನೆನ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಬೇಲೂರಲ್ಲಿ ಆಗಿರೋದು ನಮಗೆ ಖುಷಿ. ಅದ್ರಲ್ಲಿ ನಾನು KP ನಿರ್ದೇಶಕನಾಗಿ ಈ ಥರ ಕಾರ್ಯವೈಖರಿ ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಸಿಕ್ಕಿರೋದಕ್ಕೆ ನನಗೆ ಪುಣ್ಯ. ತಾಲೂಕು ಘಟಕದ ಅಧ್ಯಕ್ಷ PD ಚಂದ್ರಶೇಖರ್ ಮಾತನಾಡಿ, ಸದಸ್ಯರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಛಾಯಾಚಿತ್ರ ಗ್ರಾಹಕರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದರು. ಪ್ರತಿಯೊಬ್ಬರೂ ಅದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮಗಳು ಬರಲಿ. ಹಾಗೆಯೇ ಆಸರೆ ಯೋಜನೆ ಅಂತ ಹೇಳ್ಬಿಟ್ಟು KP ಅವರು ತಂದರು. ರಾಜ್ಯಾಧ್ಯಕ್ಷರಿಗೆ ನಾನು ಇಲ್ಲಿಂದಲೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಫೋಟೋಗ್ರಾಫರ್ಗಳಿಗೆ ಏನಾದರೂ ಒಂದು ಸಮಸ್ಯೆ ಆದರೆ ಅವರಿಗೆ ಒಂದು ಸಹಾಯ ಮಾಡೋ ಒಂದು ಒಗ್ಗೂಡಿತನ ಒಂದು ತೋರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲವಾಗಿ ನಮ್ಮ ಹಾಸನ ಜಿಲ್ಲೆಯಿಂದ 600ಕ್ಕೂ ಹೆಚ್ಚು ಆಸರೆ ಸದಸ್ಯರನ್ನ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಹಂಗಾಗಿ ಮತ್ತು ಕೋನೇರಿ ಸೂರ್ಯ ಅವರಿದ್ದಾರೆ, ಇವ್ರು ಮಾತಾಡಲ್ಲ ಅಂತೀವಿ, ಆದರೆ ಅವರು ತುಂಬ ಶ್ರಮ ಆಗ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಬೇಡಿಕೆಯನ್ನು ರಾಜ್ಯಕ್ಕೆ ಇಲ್ಲಿಂದ ತಗೊಂಡೋಗುವಂಥ ಶಕ್ತಿ ಅವರಿಗಿದೆ. ಹಾಗಾಗಿ ಪ್ರತಿ ಸರಿನೂ ಒಂದಲ್ಲ ಒಂದು ಏನು ಮಾಡಬೇಕು ಅನ್ನೋದನ್ನು ಪ್ರತಿ ಸರಿ ನಮ್ಗೆ ಇದು ಮಾಡ್ತಿದ್ದಾರೆ. ನಮ್ಮ ತಾಲೂಕಲ್ಲೂ ಅಷ್ಟೇ ಆಸರೆ ಯೋಜನೆಗೆ ಅಶ್ವತ್ಥ ಮತ್ತು ಚೇತು ಅಂತ ಹೇಳ್ಬಿಟ್ಟು ಇಬ್ಬರು ನಮ್ಮ ಸದಸ್ಯರನ್ನ ನಮಗೆ ಅವರಿಗೆ ವಹಿಸಿದ್ದು. ಅದರ ಜೊತೆ ಎಲ್ಲ ಸದಸ್ಯರು ಸೇರಿ ನಮಗೆ ತುಂಬ ಚೆನ್ನಾಗಿ ಅದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳು. ಹಾಗೂ ಎಲ್ಲ ಸದಸ್ಯರಿಗೂ ಸಮೇತ ಮನೆ ಮನೆಗೆ ಸ್ಟುಡಿಯೋಗೆ ಹೋಗಿ ತಮ್ಮ ಸ್ನೇಹಿತರು ನಮಗಾಗ ಸಹಾಯ ಜೊತೆ ನಮ್ಮಿಂದ ಬೇರೆಯವರಿಗಾಗ ಸಹಾಯ ಅಂತ ಅವತ್ತು ಹೇಳಿದ್ದು ಅವರು ನಮ್ಮ ಜಿಲ್ಲಾ ಕಮಿಟಿಯವರು ಬಂದಾಗ ಅದೇ ಥರ ಯಶಸ್ವಿಯಾಗಿ ನಡೆದಿದೆ. ಇದರ ಜೊತೆಗೆ ಮುಂದಿನ ಕಾರ್ಯಕ್ರಮಗಳಿಗೆ ನಿಖಿಲ್ ಕಾರ್ಯಾಗಾರ ಇದೆ, ಅವರು ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ಸಂಘದ ಸಹ ಕಾರ್ಯದರ್ಶಿ ಮಲ್ಲೇಶ್ ಮಾತನಾಡಿ, ಛಾಯಾಗ್ರಹಣ ಕ್ಷೇತ್ರಕ್ಕೆ ಡಿಜಿಟಲ್ ಕ್ಯಾಮೆರಾಗಳು ಬಂದ ನಂತರ ಸಾಕಷ್ಟು ಬದಲಾವಣೆಗಳು ಪ್ರಾರಂಭವಾದವು. ಆಂಡ್ರಾಯ್ಡ್ ಮೊಬೈಲ್ಗಳು ಬಂದ ನಂತರ ಛಾಯಾಚಿತ್ರ ಗ್ರಾಹಕರಿಗೆ ಸಂಕಷ್ಟ ಪ್ರಾರಂಭವಾದವು. ಈ ನಡುವೆಯೂ ಛಾಯಾಚಿತ್ರ ಗ್ರಾಹಕ ತನ್ನ ನೈಪುಣ್ಯತೆ ಹಾಗೂ ಗುಣಮಟ್ಟದ ಛಾಯಾಗ್ರಹಣದಿಂದ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಿದ್ದಾನೆ ಎಂದರು. ಚುರುಕುಗೊಳಿಸಿ ದಯವಿಟ್ಟು ಯಾರ್ಯಾರು ಸಂಘದಲ್ಲಿ ಸದಸ್ಯರಾಗಿಲ್ವೋ ಅವರೆಲ್ಲರೂ ನೀವು ನಿಮ್ಮ ಮುಖಾಂತರ ನಿಮ್ಮ ಆತ್ಮೀಯರು ಇರ್ತಾರೆ, ಅವ್ರನ್ನೆಲ್ಲರೂ ಈ ಸಂಘಟನೆಗೆ ಒಳಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಬೇಕಾಗತ್ತೆ. ನಮ್ಮ ವೃತ್ತಿ ಜೀವನ ತುಂಬ ಕಷ್ಟಕರ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ. ಇವತ್ತಿನ AI ಮತ್ತು ಮಾರುಕಟ್ಟೆಗೆ ಲಗ್ಗೆಟ್ಟಿರ್ತಕ್ಕಂಥ ಈವೆಂಟ್ ಮ್ಯಾನೇಜ್ಮೆಂಟ್ನವರು ನಮ್ಮ ವೃತ್ತಿಯನ್ನು ಕಿತ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸಂಘಟನೆ ನಾವು ಒಂದಾಗಲಿಲ್ಲ ಅಂತ ಅಂದರೆ ಮುಂದೊಂದಿನ ದಿನ ನಾವು ಬೀದಿಗೆ ಬೀಳೋದು ಗ್ಯಾರಂಟಿ. ಇದನ್ನು ದಯವಿಟ್ಟು ಎಲ್ಲ ನನ್ನ ಛಾಯಾ ಬಂಧುಗಳು ಅರ್ಥ ಮಾಡಿಕೊಂಡು ಸಂಘಟನೆಯಲ್ಲಿ ಸೇರಿ ಈ ಥರ ಕಾರ್ಯಕ್ರಮಗಳ ಮಾಡಿ ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನು ವೃದ್ಧಿಸಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ದೊಡ್ಡ ಸಂಘಟನೆ ಆಗಿ ಬೆಳೆದು ನಮ್ಮ ಒಂದು ಹಕ್ಕುಗಳನ್ನು ಪ್ರಶ್ನಿಸೋದಕ್ಕೆ ಸರ್ಕಾರ ಮಟ್ಟದಲ್ಲಿ ನಮಗೆ ಕೆಲವು ಸೌಕರ್ಯಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ, ಇವತ್ತು ಇನ್ನೊಂದು ಮುಖ್ಯ ಕಾರ್ಯಕ್ರಮ ಇದ್ರ ಜೊತೆಗೆ KP ಆಸರೆ ಯೋಜನೆ ಅಂತ ನಮ್ಮಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ವಿ. ಯಾರಾದರೂ ನಮ್ಮ ಛಾಯಾಗ್ರಾಹಕರು ಯಾವುದೇ ಸಂಘದಲ್ಲಿ ಸದಸ್ಯರಾಗಿದ್ದು ಅವರು ಅಕಾಲಿಕವಾಗಿ ಮರಣವಾದರೆ ಯಾವುದೇ ರೀತಿ ಮರಣ ಸಂಭವಿಸಿದ್ರು ಆ ಒಂದು ಕುಟುಂಬಕ್ಕೆ
ನಾವು 1 ಲಕ್ಷ ರೂಗಳನ್ನು ಕೊಡ್ತಕ್ಕಂಥ ಒಂದು ಭರವಸೆ ಯೋಜನೆಯನ್ನು ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಸಂಘದ ಸಹಯೋಗದಲ್ಲಿ ಇಡೀ ಎಲ್ಲ ಕರ್ನಾಟಕದ ಜಿಲ್ಲೆ ತಾಲೂಕುಗಳ ಸಂಘಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ದಯವಿಟ್ಟು ಇವತ್ತು ಅದನ್ನು ಯಾರ್ಯಾರು ಈ ಸದಸ್ಯತ್ವನ ಪಡೆದಿದ್ದೀರೋ ಅವ್ರಿಗೆಲ್ಲರಿಗೂ ಇವತ್ತು ಬಾಂಡ್ಗಳು ಬಂದಿದೆ. ತಾಲೂಕು ಘಟಕದ ಮಾಜಿ ಅಧ್ಯಕ್ಷ AB ಪ್ರಕಾಶ್, ತಾಲೂಕು ಘಟಕದ ಗೌರವಾಧ್ಯಕ್ಷ ಡಾಕ್ಟರ್ ಶ್ರೀವತ್ಸ ಎಸ್ ವಟಿ, ಉಪಾಧ್ಯಕ್ಷ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ HJ ಸಂದೀಪ್, ಸಹ ಕಾರ್ಯದರ್ಶಿ ಅಶ್ವಥ್, ಖಜಾಂಚಿ ನವೀನ್, ಸಂಘಟನಾ ಕಾರ್ಯದರ್ಶಿ ಪ್ರಭುರಾವ್, ನಿರ್ದೇಶಕರಾದ ಸತೀಶ್, ಸುನಿಲ್, NM ರವಿಕುಮಾರ್, ಬಸವರಾಜು, PP ಮಧು, CA ಮೂರ್ತಿ ಸೇರಿದಂತೆ ಸದಸ್ಯರು ಭಾಗವಹಿಸಿದ್ದರು. ಸೋದರತ್ವ, ಪ್ರೀತಿ ಮತ್ತು ಸಾಮರಸ್ಯದ ಸಂದೇಶ ಸಾರುವ ರಕ್ಷಾಬಂಧನ ಹಬ್ಬವನ್ನು ಹಾಸನ ನಗರದ RC ರಸ್ತೆಯಲ್ಲಿರುವ SJP ಯೋಗ ಗೆಳೆಯರ ವಿವಿಧೋದ್ದೇಶ ಸಂಘದ ಶಾಖೆಯಾದ ಗಂಧದಕೋಟೆ ಯೋಗ ಕೇಂದ್ರದಲ್ಲಿ ಸಂಭ್ರಮ ಹಾಗೂ ಸೌಹಾರ್ದಯುತ ವಾತಾವರಣದಲ್ಲಿ ಇಂದು ಬೆಳಿಗ್ಗೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯೋಗ ಕೇಂದ್ರದ ಹಿರಿಯ ಯೋಗ ಸಾಧಕಿ ಹಾಗೂ ಶಿಕ್ಷಕಿ ಶ್ರೀಮತಿ ಭಾರತಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಾಮರಸ್ಯ, ಸೌಹಾರ್ದತೆ ಹಾಗೂ ಸಹೋದರತ್ವದ ಭಾವನೆಯನ್ನ ಬೆಳೆಸಲು ಸಹಕಾರಿಯಾಗುತ್ತವೆ ಎಂದು ಹೇಳಿದರು. ರಕ್ಷಾಬಂಧನವು ಕೇವಲ ಒಂದು ಹಬ್ಬಕ್ಕೆ ಸೀಮಿತವಾಗಿಲ್ಲ, ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಸೋದರ ಸೋದರಿಯರ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಮಹತ್ವದ ಆಚರಣೆಯಾಗಿದೆ. ಯೋಗ ಸಾಧಕರು ಎಲ್ಲರೂ ಒಂದೇ ಕುಟುಂಬದವರಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತಸದ ವಿಷಯ ಎಂದು ಹೇಳಿದರು. ಮತ್ತು ಗಂಧದಕೋಟೆ ಎಲ್ಲ ಒಟ್ಟಾಗಿ ಸೇರಿ ಒಂದು ಕೂಡು ಕುಟುಂಬದಲ್ಲಿ ರಕ್ಷಾಬಂಧನ ಆಚರಿಸ್ತಾ ಇದ್ದೇವೆ. ಸೊ ಇಲ್ಲಿ ನಮಗೆ ಜಾತಿ, ಮತ, ಭೇದಗಳ ಎಲ್ಲೇ ಮೀರಿ ನಾವು ಈ ರಕ್ಷಾಬಂಧನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಅಂದರೆ ನಾವೀಗ ಹೇಳ್ತಾ ಇದ್ದೀವಿ, ಒಡ ಹುಟ್ಟಿದವರು ರಕ್ತ ಸಂಬಂಧಿಗಳಲ್ಲಿ ಇಲ್ಲದೆ ಇರುವಂತಹ ಸೌಹಾರ್ದತೆ, ಪ್ರೀತಿ, ಸ್ನೇಹ ನಮ್ಮಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸ್ವಾರ್ಥ ಭಾವನೆ ಇಲ್ಲ. ಈ ಒಡ ಹುಟ್ಟಿದವರ ಪ್ರೀತಿ, ವಿಶ್ವಾಸದ ಅಂಚಿನಲ್ಲಿ, ಅಳಿವಿನ ಅಂಚಿನಲ್ಲಿ ಬಂದಿದ್ದೀವಿ. ಆದರೆ ಈಗ ನಮ್ಮ ಈ ಭಾವನೆ, ನಮ್ಮ ಈ ಕೂಡು ಕುಟುಂಬದ ಸೌಹಾರ್ದತೆ, ಈ ಎಲ್ಲ ರಕ್ತ ಸಂಬಂಧ ಒಡ ಹುಟ್ಟಿದವರಿಗಿಂತ ಮೀರಿ ನಿಂತಿರುವಂತಹ ಪ್ರೀತಿ, ವಿಶ್ವಾಸ, ಸ್ನೇಹ. ಹಾಗಾದರೆ ಈ ದಿನಕ್ಕೆ ವಿಶೇಷವಾದ ಮಹತ್ವ. ಈ ಆಚರಣೆ ಯಾಕೆ? ಶ್ರಾವಣ ಮಾಸದ ಶ್ರವಣ ನಕ್ಷತ್ರದ ನೂಲು ಹುಣ್ಣಿಮೆಯ ದಿನಾನೇ ಈ ದಿನವನ್ನು ನಾವು ಆಚರಿಸ್ತೇವೆ. ಇದಕ್ಕೆ ವಿಶೇಷವಾದ ಅರ್ಥ ಇದೆ. ಹಿಂದೆ ನೀವೆಲ್ಲ ಈಗ ರಾಖಿ ಕೈಯಲ್ಲಿ ಇಟ್ಕೊಂಡಿರ್ಬೋದು. ರಾಖಿ, ರಕ್ಷಾಬಂಧನ, ರಕ್ಷೆಯನ್ನು ಸಹೋದರಿಯರು ಕಟ್ಟಿ ಅವರ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ದೀರ್ಘಾಯುಷ್ಯಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ರೆ, ಅದೇ ಥರ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆಗೆ ನಿನ್ನೊಂದಿಗೆ ನಾನಿದ್ದೇನೆ, ನಿನ್ನ ಸಂಪೂರ್ಣ ಜೀವನದುದ್ದಕ್ಕೂ ನಾನಿದ್ದೇನೆ ಎಲ್ಲ ಅಭಯ ನೀಡುವಂಥ ಪವಿತ್ರವಾದ ದಿನ. ಈ ನೂಲು ಹುಣ್ಣಿಮೆ ಅಂತ ಕರೆಯೋದ್ರಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ. ಗಂಧದಕೋಟೆ ಯೋಗ ಕೇಂದ್ರದ ಶಿಕ್ಷಕರು ಹಾಗೂ SJP ಯೋಗ ಗೆಳೆಯರ ವಿವಿಧೋದ್ದೇಶ ಸಂಘದ ಅಧ್ಯಕ್ಷರಾದ ಸುರೇಶ್ ಪ್ರಜಾಪತಿ ಮಾತನಾಡಿ, ಇಂತಹ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಜನರಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಸಹೋದರತ್ವದ ಮನೋಭಾವವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ಹರಿ ಓಂ. ಇಂದು ಹಾಸನದ ಗಂಧದಕೋಟೆ ಯೋಗ ಕೇಂದ್ರದಲ್ಲಿ ನಾವು ಇವತ್ತು ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಸೊ ಇದರ ಉದ್ದೇಶ ಏನಂತಂದರೆ, ಒಂದು ಹಾಸನದಲ್ಲಿ ನಾವು ಏನು ಯೋಗ ಕೇಂದ್ರಗಳು ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಕೇಂದ್ರಗಳಲ್ಲೂ ಇದೇ ರೀತಿ ರಕ್ಷಾಬಂಧನ ಕಾರ್ಯಕ್ರಮ ಮಾಡಿದ್ದೀವಿ. ಇದರ ಮುಖ್ಯವಾದ ಉದ್ದೇಶ ಎಲ್ಲರಲ್ಲೂ ಸೌಹಾರ್ದತೆ, ಸಹೋದರತ್ವ ಭಾವನೆ ಇದಿರಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ನಮ್ಮ SJP ಯೋಗ ಗೆಳೆಯರ ವಿವಿಧೋದ್ದೇಶ ಸಂಘದ ಅಂಗಸಂಸ್ಥೆಯಾದ ಗಂಧದಕೋಟೆ ಯೋಗ ಕೇಂದ್ರದಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಹೋದರಿಯರು, ಅಲ್ಲಿ ನೆರೆದಂಥ ಎಲ್ಲ ಸಹೋದರರಿಗೆ ರಕ್ಷೆಯನ್ನು ಕಟ್ಟುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದರು. ಇಲ್ಲಿ ಎಲ್ಲ ಜಾತಿ ಮತವನ್ನು ಬದಿಗಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೂರಾರು ಸಂಖ್ಯೆಯಲ್ಲಿ ಬಂದ ಎಲ್ಲ ಯೋಗ ಸಾಧಕರು ಸಿಹಿಯನ್ನು ಹಂಚುವ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ಹಲವು ಯೋಗ ಸಾಧಕರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಪರಸ್ಪರ ರಕ್ಷಾಬಂಧನದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಸರ್ಕಾರಿ ಅನುದಾನದಲ್ಲಿ ನಿರ್ಮಿಸಿದ್ದ ಕಾಂಕ್ರೀಟ್ ರಸ್ತೆ ಅಗೆದು ಹಾನಿಗೊಳಿಸಿರುವ ಆರೋಪ. ಹಾಸನ ತಾಲೂಕಿನ ಬುಸ್ತಿನಹಳ್ಳಿ ಗ್ರಾಮದಲ್ಲಿ ಸುಮಾರು 100 ಅಡಿ ರಸ್ತೆ ಹಾನಿ. ಸರ್ಕಾರಿ ಆಸ್ತಿಗೆ ಹಾನಿ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ. ಹಾನಿಗೊಳಗಾದ ರಸ್ತೆಯನ್ನ ಕೂಡಲೇ ಪುನರ್ ನಿರ್ಮಿಸಲು ಜಿಲ್ಲಾಡಳಿತಕ್ಕೆ ಮನವಿ.
ಫುಟ್ಪಾತ್ ಒತ್ತುವರಿ ತೆರವಿನಲ್ಲಿ ತಾರತಮ್ಯ ಆರೋಪ, ಬಡ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಒತ್ತಾಯ, ಶಾಸಕ ಸ್ವರೂಪ್ ಪ್ರಕಾಶ್ ಗಮನ ಹರಿಸುವಂತೆ ಮನವಿ. ಜಿಲ್ಲಾಧಿಕಾರಿ ವಿರುದ್ಧದ ಭಾಷೆ ಖಂಡನೀಯ, ದಲಿತ ಬಹುಜನ ಸಂಘಟನೆಗಳ ಆಕ್ರೋಶ, ಅಧಿಕಾರಿಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ ಸಹಿಸುವುದಿಲ್ಲ, ಶಾಸಕ ಎಚ್ಡಿ ರೇವಣ್ಣ ಬಂಧನಕ್ಕೆ ಆಗ್ರಹ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.